ಹಾಯ್ ನಮಸ್ತೆ, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ನಿನ್ನೆ ಏನಂತಂದ್ರೆ ಸಾರ್ವಜನಿಕ ವೆಚ್ಚದ ಕುರಿತು ಡಿಸ್ಕಷನ್ ಮಾಡ್ತಿದ್ದೀವಿ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಕುರಿತು. ಅಷ್ಟರಲ್ಲಿ ಏನಂತಂದ್ರೆ ನಿನ್ನೆ ಸಮಯ ಕಂಪ್ಲೀಟ್ ಆಗಿತ್ತು. ಓಕೆ, ಸೊ ಇವತ್ತೇನಂತಂದ್ರೆ ಸಾರ್ವಜನಿಕ ವೆಚ್ಚದ ಕುರಿತು ಏನಂತಂದ್ರೆ ಇವತ್ತು ಡಿಸ್ಕಷನ್ ಮಾಡೋಣ ಅಂತ. ಹಾಗಾದ್ರೆ ಸಾರ್ವಜನಿಕ ವೆಚ್ಚ ಏನಪ್ಪ ಅಂತಂದ್ರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೀವಿ. ಎಕ್ಸ್ಪೆಂಡಿಚರ್, ಪಬ್ಲಿಕ್ ಎಕ್ಸ್ಪೆಂಡಿಚರ್, ಸಾರ್ವಜನಿಕ ವೆಚ್ಚ. ನಿನ್ನೆ ಹೇಳಿದ ಹಾಗೆ ಸಾರ್ವಜನಿಕ ವೆಚ್ಚ ಅಂತಂದ್ರೆ ದೇಶದಲ್ಲಿರುವಂಥ ಜನಸಾಮಾನ್ಯರು ಮಾಡುವಂಥ ವೆಚ್ಚ ಅಲ್ಲ. ಓಕೆ, ದೇಶದಲ್ಲಿರುವ ಜನಸಾಮಾನ್ಯರು ಮಾಡುವಂಥ ವೆಚ್ಚ ಅಲ್ಲ. ಅದರ ಬದಲಿಗೆ ಏನಂತಂದ್ರೆ ದೇಶದಲ್ಲಿರುವ ಜನರ ಕಲ್ಯಾಣಕ್ಕಾಗಿ ಏನಂತಂದ್ರೆ ಸರ್ಕಾರದವ್ರು ಏನು ಮಾಡ್ತಾರೆ, ನಿಮ್ಮ ಕಲ್ಯಾಣಗೋಸ್ಕರ ಯೋಜನೆಗಳನ್ನು ಹಾಕೊಳ್ಳುವಂಥ ಉದ್ದೇಶದಿಂದ ಸರ್ಕಾರದವ್ರು ಏನು ನಿಮಗೋಸ್ಕರ ಏನು ಎಕ್ಸ್ಪೆಂಡಿಚರ್ ಮಾಡ್ತಾರಲ್ಲ ಅದನ್ನೇ ಏನಂತ ಕರೀತಾರೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರೀತಾರೆ. ಓಕೆ, ಸಾರ್ವಜನಿಕ ವೆಚ್ಚ ಅಂದರೆ ಜನರ ಕಲ್ಯಾಣಕ್ಕಾಗಿ ಸರ್ಕಾರವು ವಿವಿಧ ಯೋಜನೆಗಳ ಮೇಲೆ ಮಾಡುವ ವೆಚ್ಚವನ್ನೇ ಏನಂತ ಕರೀತಾರೆ, ಸಾರ್ವಜನಿಕ ವೆಚ್ಚ ಅಂತೇಳಿ ಕರೀತಾರೆ. ಓಕೆ, ಅದು ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಏನಂತಂದ್ರೆ ಕನ್ಸ್ಯೂಮ್ ಮಾಡೋಕ್ಕೆ ಎಕ್ಸ್ಪೆಂಡಿಚರ್ ಮಾಡಿದ್ದಾಗಿರ್ಬೋದು. ಅಂತಂದ್ರೆ ಅನುಭೋಗಗೋಸ್ಕರ ಇರಬಹುದು ಅಥವಾ ಹೂಡಿಕೆಗೋಸ್ಕರ ಇರಬಹುದು. ನಿಮಗೋಸ್ಕರ ಏನಂತಂದ್ರೆ ಜನರ ಕಲ್ಯಾಣಕ್ಕಾಗಿ ಸರ್ಕಾರ ಮಾಡಬೇಕು ವಿವಿಧ ಯೋಜನೆಗಳ ಮೇಲೆ. ಸರ್ಕಾರವು ವಿವಿಧ ಯೋಜನೆಗಳ ಮೇಲೆ ಮಾಡುವ ವೆಚ್ಚವನ್ನು ಏನಂತ ಕರೀತಾರೆ, ಸಾರ್ವಜನಿಕ ವೆಚ್ಚ ಅಂತೇಳಿ ಕರೀತಾರೆ. ಇದರೊಳಗೆ ಮತ್ತೆ ಎರಡು ವಿಧಗಳು ನಿನ್ನೆ ಹೇಳಿದೀವಲ್ಲ, ಒಂದು ಕಂದಾಯ ವೆಚ್ಚ, ಇನ್ನೊಂದು ಬಂಡವಾಳ ವೆಚ್ಚ ಅಂತೇಳಿ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ 2 ಟೈಪ್ಸ್ ಬರುತ್ತೆ ಇದರೊಳಗಡೆ. ಹಾಗಾದ್ರೆ ಅದರಲ್ಲಿ ನೋಡಿದಾಗ ಒಂದೇದು ನೋಡ್ರಿ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಯಾವುದಕ್ಕೆ ಸಂಬಂಧಿಸಿದೆ, ಕಂದಾಯ ವೆಚ್ಚ ಅಂತೇಳಿ. ಹಾಗಾದ್ರೆ ಈ ಕಂದಾಯ ವೆಚ್ಚಕ್ಕೆ ಎಕ್ಸಾಂಪಲ್ ಏನಪ್ಪ, ರೆವಿನ್ಯೂ ಎಕ್ಸ್ಪೆಂಡಿಚರಿಗೆ ಯಾವ್ಯಾವ ಬರ್ತಾವ್ರಿ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಒಳಗೆ ಯಾವ್ಯಾವ ಬರ್ತಾವೆ. ಓಕೆ, ಕಂದಾಯ ವೆಚ್ಚ ಅಂತೇಳಿ ಯಾವುದಕ್ಕೆ ಕರೀತಾರೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತೇಳಿ ಯಾವುದಕ್ಕೆ ಕರೀತಾರೆ, ಅದು ನಿಮಗೆ ಗೊತ್ತಿರಬೇಕು. ನೋಡ್ರಿ, ಸರ್ಕಾರವು ತನ್ನ ದೈನಂದಿನ ಅಥವಾ ದಿನನಿತ್ಯದ ಆಡಳಿತವನ್ನು ನಡೆಸ್ಕೊಂಡು ಹೋಗುವಂತಗೋಸ್ಕರ, ಸರ್ಕಾರ ತನ್ನ ದಿನನಿತ್ಯದ ಅಥವಾ ದೈನಂದಿನ ಆಡಳಿತವನ್ನು ನಿರ್ವಹಿಸಿಕೊಂಡು ಹೋಗಲು ಅಥವಾ ನಡೆಸಿಕೊಂಡು ಹೋಗಲು ಸರ್ಕಾರದವ್ರು ಏನಾದ್ರೆ ದಿನನಿತ್ಯದ ಆಡಳಿತವನ್ನು ನಡೆಸ್ಕೊಂಡು ಹೋಗಕ್ಕೆ ಏನು ಖರ್ಚು ಮಾಡುತ್ತಲ್ಲ, ಏನು ಎಕ್ಸ್ಪೆಂಡಿಚರ್ ಮಾಡುತ್ತಲ್ಲ ಅದನ್ನು ಏನಂತ ಕರೀತಾರೆ, ಕಂದಾಯ ವೆಚ್ಚ ಅಂತೇಳಿ ಕರೀತಾರೆ. ಯಾವ ವೆಚ್ಚ ಅಂತೇಳಿ ಕರೀತಾರೆ, ಕಂದಾಯ. ಓಕೆ, ಜನರಿಗೋಸ್ಕರ ಸರ್ಕಾರ ಏನು ಮಾಡಬೇಕು, ಆಡಳಿತವನ್ನು ನಡೆಸ್ಕೊಂಡು ಹೋಗಬೇಕು ಅಂತಂದ್ರೆ ದಿನನಿತ್ಯದ ಆಡಳಿತ ನಡೆಸ್ಕೊಂಡು ಯಾವ ಥರ ಆಡಳಿತ ನಡೆಸ್ಕೊಂಡು ಹೋಗ್ತದೆ ನೋಡೋಣ ಅಂತ. ದಿನನಿತ್ಯದ ಆಡಳಿತವನ್ನು ನಡೆಸ್ಕೊಂಡು ಹೋಗಬೇಕು ಅಂತಂದ್ರೆ ಕೆಲವೊಂದು ಏನಂತಂದ್ರೆ ವೆಚ್ಚಗಳನ್ನು ಮಾಡುತ್ತೆ. ಯಾವ ಥರಪ್ಪ, ಎಕ್ಸಾಂಪಲ್ ಮೇಲೆ ನಿಮ್ಮ ಕ್ವಶನ್ ಕೇಳೋದ್ರಿ. ಓಕೆ, ಎಕ್ಸಾಂಪಲ್ ಮೇಲೆ ಎಷ್ಟು ಏನಂತಂದ್ರೆ ಕ್ವಶನ್ ಕೇಳ್ತಾರೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಯಾವುದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವುದು ಅಂತ ಕೇಳ್ತಾರೆ ನಿಮ್ಗೆ. ನೋಡ್ರಿ, ಸಬ್ಸಿಡಿಗಳ ಎಕ್ಸ್ಪೆಂಡಿಚರ್ IAS ಕೇಳಿರುವಂಥ ಕ್ವಶನ್, ಸಬ್ಸಿಡಿ ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಆಗಿದೆನೋ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿದೆಯೋ ಅಂತೇಳಿ ಕೇಳಿದ್ದಾರೆ. ಸೊ ಅದಕ್ಕೆ ಏನಂತಂದ್ರೆ ನೋಡೋಣ ಎಕ್ಸಾಂಪಲ್ ಒಳಗೆ ಯಾವ್ಯಾವ ಬರ್ತಾವ್ರಿ ಇದ್ರೊಳಗಂತ. ರೈಟ್, ನೋಡಿ ಇಲ್ಲಿ ಉದಾಹರಣೆಗೆ ಯಾವ್ಯಾವ ಬರ್ತಾವ್ರಿ ರೆವಿನ್ಯೂ ಎಕ್ಸ್ಪೆಂಡಿಚರಿಗೆ. ನೋಡ್ರಿ, ಸರ್ಕಾರಿ ನೌಕರರಿಗೆ ನೀಡುವ ವೇತನದ ವೆಚ್ಚ. ಈ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಇರ್ತಾರೆ ಅಲ್ಲ, ಆಡಳಿತವನ್ನು ನಡೆಸ್ಕೊಂಡು ಹೋಗ್ಬೇಕು ಅಂದ್ರೆ ದಿನನಿತ್ಯದ ನಮ್ದು ಎಲ್ಲ ಆಡಳಿತ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗೋರು ಏನಂತಂದ್ರೆ ಎಂಪ್ಲಾಯೀಸ್ಗಳಾಗಿರ್ತಾರೆ. ಸೊ ಅಂಥ ಎಂಪ್ಲಾಯೀಸ್ಗಳಿಗೆ ಏನಂತಂದ್ರೆ ವೇತನವನ್ನು ನೀಡುವಾಗೋಸ್ಕರ ಸರ್ಕಾರ ಏನು ಎಕ್ಸ್ಪೆಂಡಿಚರ್ ಮಾಡುತ್ತೆ ಅಲ್ಲ ಅದನ್ನು ಕೂಡ ಏನಂತಂದ್ರೆ ನಾವು ಕಂದಾಯ ವೆಚ್ಚ ಅಂತೇಳಿನೇ ಕರಿತೀವಿ. ಅದಲ್ಲದೆ ಏನಂತಂದ್ರೆ ಸಬ್ಸಿಡಿಗಳ ವೆಚ್ಚ ರೀ. ಇದೇ ಆಲ್ರೆಡಿ ನಾನು ಹೇಳಿದ ಏನಂತಂದ್ರೆ ಇದೆ ನೋಡ್ರಿ, ಸಬ್ಸಿಡಿಗಳ ವೆಚ್ಚ. ಸಬ್ಸಿಡಿ ಮತ್ತು ಡಿಸ್ಕೌಂಟಿಗೆ ನಿಮ್ಗೆ ಏನಂತಂದ್ರೆ ವ್ಯತ್ಯಾಸ ಇರಬೇಕ್ರಿ. ಸಬ್ಸಿಡಿ ಯಾವುದಂತಾರೆ ಮತ್ತು ಡಿಸ್ಕೌಂಟ್ ಅಂತೇಳಿ ಯಾವ್ದು ಕರೀತಾರಂತೆ. ಓಕೆ, ಸಬ್ಸಿಡಿ ಅಂತಂದ್ರೆ ನಿಮ್ಗೆ ಏನಂತಂದ್ರೆ ಈಗ ಸಬ್ಸಿಡಿಗೆ ನೀವು ಹೇಳ್ಬೇಕಂದ್ರೆ ಮೊದಲು ಏನಂತಂದ್ರೆ ಗ್ಯಾಸ್ ಮೇಲೆ ಏನಂದ್ರೆ ಸಬ್ಸಿಡಿ ಕೊಡ್ತಿದ್ರು. ಈಗ ಸಬ್ಸಿಡಿ ಕೊಡೋದು ಪ್ರಮಾಣ ಏನಂತಂದ್ರೆ ನಿಲ್ಲಿಸಿದ್ದಾರೆ ಅದನ್ನು. ಓಕೆ, ಮತ್ತೇನಂದ್ರೆ ನೆಕ್ಸ್ಟ್ ಎಕನಾಮಿಕ್ ಇಯರಿಂದ ಕೊಡಬಹುದು. ಇದು ಗ್ಯಾಸ್ ಅಂತ ತಿಳ್ಕೊಳ್ರಿ. ಗ್ಯಾಸ್ ಮೇಲೆ ಏನಂತಂದ್ರೆ ಮೊದಲು ಸಬ್ಸಿಡಿಯನ್ನು ಕೊಡ್ತಿದ್ರು, ಇವಾಗಿಲ್ಲ, ಎಟ್ ಪ್ರೆಸೆಂಟ್ ಕೊಡ್ತಿಲ್ಲ, ನಿಲ್ಲಿಸ್ತಿದ್ದಾರೆ. ಇದು ಏನಂತಂದ್ರೆ ಗ್ಯಾಸ್ ಅಂತ ತಿಳ್ಕೊಳ್ರಿ. ನಮ್ದಂತೂ ಗ್ಯಾಸ್ ಮನ್ಯಾಗ ಹಿಂಗೆ ಅದಾವಪ್ಪ, ನಿಮ್ದು ಹೆಂಗೆ ಅದಾವ ಗೊತ್ತಿಲ್ಲ. ನೋಡ್ರಿ, ಇದು ಏನಂತಂದ್ರೆ ಗ್ಯಾಸ್ ಅಂತ ತಿಳ್ಕೊಳ್ರಿ. ಇದು ಮೇಲೆ ಇದು ಪ್ರೈಸ್ ಇರೋದು 910 ರೂಪಾಯಿ ಇರುತ್ತೆ. ಓಕೆ, 9-10 ರೂಪೀಸ್ ಕಟ್ಟಿ ಏನಂತಂದ್ರೆ ಗ್ಯಾಸ್ ತೊಗೊಂಡು ಬರ್ತೀರಿ ನೀವು. ಈ ಗ್ಯಾಸ್ ತೊಗೊಂಡು ಬರ್ತೀರಲ್ಲ ಅವಾಗ ಏನಂತಂದ್ರೆ ನೀವು ಬ್ಯಾಂಕ್ ಲಿಂಕನ್ನು ಕೊಟ್ಟಿರ್ತೀರಿ.
ಅವಾಗ ಏನಂದ್ರೆ ಸಹಾಯಧನದ ರೂಪದಲ್ಲಿ ಗೌರ್ಮೆಂಟ್ದವ್ರು ನಿಮಗೆ ಏನು ಮಾಡ್ತಾರೆ, ಹೊಳ್ಳಿ ನಿಮ್ಮ ಅಕೌಂಟಿಗೆ ಏನಂದ್ರೆ 110 ರೂಪೀಸಿಗೆ ಏನು ಜಮಾ ಮಾಡ್ತಾರಲ್ಲ ಅದೇ ಏನಂತಂದ್ರೆ ಸಬ್ಸಿಡಿ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಸಬ್ಸಿಡಿ. ಬಟ್ ಡಿಸ್ಕೌಂಟ್ ಅಂದ್ರೆ ಹಂಗಲ್ಲ. ಈಗ ಏನಂತಂದ್ರೆ ಗ್ಯಾಸಿನ ಬೆಲೆ ಏನಂತಂದ್ರೆ 1000 ರೂಪೀಸ್ ಇದೆ ಅಂತ ತಿಳ್ಕೊಳ್ರಿ. 1000 ರೂಪೀಸ್ ಇದೆ ಅಂತ ತಿಳ್ಕೊಳ್ರಿ. 1000 ರೂಪೀಸ್ ಇದ್ದಾಗ 10% ಡಿಸ್ಕೌಂಟ್ ಅಂದ್ರೆ ನೀವು ಏನು ಮಾಡಬೇಕು, 900 ಕಟ್ಟಿ ಅನ್ನೋದು ತೊಗೊಂಡು ಬಂದುಬಿಡಬೇಕು, ಹೊಳ್ಳಿ ಅಕೌಂಟಿಗೆ ಹಾಕಂಗಿಲ್ಲ. ಓಕೆ, ಸಹಾಯಧನದ ರೂಪದಲ್ಲಿ ಏನಂದ್ರೆ ನಿಮ್ಗೆ ಸಬ್ಸಿಡೀಸ್ಗಳನ್ನು ಕೊಡ್ತಾರೆ. ಈಗ ಮತ್ತೇನು ಯಾವುದೋ ಒಂದು ಏನಂತಂದ್ರೆ ನೀವು ಏನಂದ್ರೆ ಕುರಿ ದೊಡ್ಡಿಗಳ ನಿರ್ಮಾಣ ಮಾಡೋಕೆ ಏನಂತಂದ್ರೆ ಒಂದು 60 ಲಕ್ಷ ಏನಂತಂದ್ರೆ ಸಾಲ ತೊಗೊಂಡ್ರ ಅಂತ ತಿಳ್ಕೊಳ್ರಿ ಗೌರ್ಮೆಂಟಿಂದ. ಅವಾಗ ಏನಂದ್ರೆ ಸಾಲ ಕೊಟ್ಟಾರಲ್ಲ, ಮತ್ತು ಸಾಲ ತೊಗೊಂಡಿದ ನಂತರ ಅದಕ್ಕೊಂದು 40 ಲಕ್ಷ ಏನಂತಂದ್ರೆ ನಿಮಗೆ ಗೌರ್ಮೆಂಟ್ದವ್ರು ಸಬ್ಸಿಡಿ ಕೊಟ್ಬಿಡ್ತಾರೆ. 40 ಲಕ್ಷಕ್ಕೆ ಏನಂತಂದ್ರೆ ನೀವು ಏನು ಮಾಡೋಂಗಿಲ್ಲ, ಹೊಳ್ಳಿ ಏನಂತಂದ್ರೆ ಬ್ಯಾಂಕುಗಳಿಗೆ ಏನಂದ್ರೆ ಕಟ್ಟಂಗಿಲ್ಲ. 20 ಲಕ್ಷದ ಲೋನ್ ಮಾತ್ರ ಇರೋದು ನಿಮಗೆ. ಅದನ್ನು ರೇಟ್ ಆಫ್ ಇಂಟ್ರೆಸ್ಟ್ ಪ್ಲಸ್ ಅಸಲು ಕಟ್ಕೋತ ಹೋಗ್ಬಿಡ್ಬೇಕು. 40 ಲಕ್ಷ ಏನಂದ್ರೆ ಸಬ್ಸಿಡಿ ರೂಪದಲ್ಲಿ ನಿಮಗೆ ಸಹಾಯಧನದ ರೂಪದಲ್ಲಿ ಸರ್ಕಾರದವರೇ ಕಟ್ಟಿಬಿಡ್ತಾರೆ ಅದನ್ನು. ಓಕೆ, ಸಬ್ಸಿಡಿ ಎಕ್ಸ್ಪೆಂಡಿಚರ್ ಯಾವುದು ಅಂತಂದ್ರೆ ಇದು ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ನೆಕ್ಸ್ಟ್ ಏನಂತಂದ್ರೆ ರಕ್ಷಣೆಗೆ ಸಂಬಂಧಿಸಿದ ವೆಚ್ಚ, ಡಿಫೆನ್ಸ್ ರಿಲೇಟೆಡ್ ಆಗಿರುವಂಥ ಎಕ್ಸ್ಪೆಂಡಿಚರ್. ಡಿಫೆನ್ಸಿಗೆ ರಿಲೇಟೆಡ್ ಆಗಿರುವಂಥ ಏನೇ ಎಕ್ಸ್ಪೆಂಡಿಚರ್ ಇದ್ರೂ ಕೂಡ, ಡಿಫೆನ್ಸ್ ರಿಲೇಟೆಡ್ ಆಗಿರುವಂಥ ಏನೇ ಎಕ್ಸ್ಪೆಂಡಿಚರ್ ಇದ್ರೂ ಕೂಡ ಅದು ಕೂಡ ಏನಂತಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಿದೆ. ಎಲ್ಲವೂ ಕೂಡ ಏನಂತಂದ್ರೆ ಕಂದಾಯ ವೆಚ್ಚಕ್ಕೆ ಸಂಬಂಧಿಸಿದೆ. ಇನ್ನು ವೃದ್ಧಾಪ್ಯ ವೇತನ ರೀ, ವೃದ್ಧಾಪ್ಯ ವೇತನ ಅಂತಂದ್ರೆ ಸಣ್ಣ ಸಣ್ಣ ಹುಡುಗರಿಗೆ ಕೊಡೋದು. ಓಕೆ, 1ನೇತಿಂದ 6ನೇತ ಹೋಗ್ತಾರಲ್ಲ ಅವ್ರಿಗೆ ಏನಂದ್ರೆ ವೃದ್ಧಾಪ್ಯ ವೇತನ ಕೊಡ್ತಾರೆ. ಓಕೆ, ಅದು ಏನಂತಂದ್ರೆ 60+ ಯಾರಾಗಿರ್ತಾರಲ್ಲ ಸಂಖ್ಯಾ, 70 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಯಾರಿರ್ತಾರಲ್ಲ ಅವರಿಗೆಲ್ಲ 60 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಏನಂದ್ರೆ ವೃದ್ಧಾಪ್ಯ ವೇತನಗೆ ಏನಂದ್ರೆ ಒಳಗಾಗಿರ್ತಾರೆ. ಬಟ್ ನಮ್ಮ ಮಂದಿ ಹಳ್ಳಿ ಒಳಗೆ ಏನಂತಂದ್ರೆ ಇನ್ನು 50 ಒಳಗೆ ಇರ್ತಾರ, ಮತ್ತೇನಾದ್ರು ವೃದ್ಧಾಪ್ಯ ವೇತನ ತೊಗೊಳ್ತಿರ್ತಾರೆ ಕೆಲವೊಬ್ರು. ಅದು ಏನಂತಂದ್ರೆ ನಮ್ಮ ಇಂಡಿಯಾ ಇದು, ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ. ನೆಕ್ಸ್ಟ್ ಏನಂತಂದ್ರೆ ಅಂಗವಿಕಲ ವೇತನ. ಯಾವ ವೇತನ? ಅಂಗವಿಕಲ ವೇತನ. ಓಕೆ, ಇದು ಕೂಡ ಏನಂತಂದ್ರೆ ಕಂದಾಯ ವೆಚ್ಚ ಒಳಗೆ. ಮತ್ತು ನಿಮಗೆ ಅಭಿವೃದ್ಧಿ ವೆಚ್ಚ ಮತ್ತು ಅಭಿವೃದ್ಧಿಯೇತರ ವೆಚ್ಚ ಅಂತೇಳಿ ಕೂಡ ಕೇಳ್ತಾರೆ ನಿಮಗೆ. ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಮತ್ತು ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರೀತಾರೆ ನಿಮಗೆ. ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಎದ್ರೊಳಗೆ ಬರುತ್ತೆ ಮತ್ತು ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಎದ್ರೊಳಗೆ ಬರುತ್ತೆ ಅಂತೇಳಿ ಕೇಳ್ತಾರೆ ನಿಮಗೆ. ಓಕೆ, ಹಾಗಾದ್ರೆ ಅಂಗವಿಕಲ ವೇತನ, ವೃದ್ಧಾಪ್ಯ ವೇತನ ಇವೆಲ್ಲ ಡೆವಲಪ್ಮೆಂಟ್ ಒಳಗೆ ಬರಂಗಿಲ್ರಿ, ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಒಳಗೆ ಬರುತ್ತೆ ರೀ. ಹೇಳ್ರಿ ನೋಡೋಣ, ವೃದ್ಧಾಪ್ಯ ವೇತನ ಕೊಡ್ತಾರೆ ಸರ್. ಈಗ ಏನಂತಂದ್ರೆ 1,000-1,200 ರೂಪಾಯಿ ಕೊಡ್ತಾರೆ. ಈಗ 1000 ಕೊಡ್ತಿದ್ರು, ಈಗ 1,200 ರೂಪಾಯಿ ಕೊಡ್ತಾರೆ. 1,200 ರೂಪಾಯಿ ತೊಗೊಂಡು ಬುಡ್ಡಾಗಳು ಏನಂತಂದ್ರೆ ಮನೆ ಕಟ್ಟಿಸ್ಬಿಡ್ತಾರೇನ 90ಗೆ. ಮತ್ತೇನಂತಂದ್ರೆ ಚುಟ್ಟಾಗೆ ಸಾಲಂಗಿಲ್ಲ ಅವು, ಮತ್ತಿನ್ನು ಸಾಲ ಮಾಡ್ಕೊಂಡಿರ್ತಾರೆ ಅವರು. ಸೊ ಅದಕ್ಕೇನಂದ್ರೆ ಅದು ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಲ್ಲ, ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಏನಂತಂದ್ರೆ ವಿದ್ಯಾರ್ಥಿನಿ ಅಂತ ನೋಡಿ. ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿನಿಯರಾಗಿರಲಿ ಅಥವಾ ವಿದ್ಯಾರ್ಥಿಯರಾಗಿರಲಿ ಯಾವುದೇ ವೇತನ ಆಗಿರಲಿ ಅದು ಏನಂತಂದ್ರೆ ಅದು ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಒಳಗೆ ಬರುತ್ತೆ. ಯಾವುದ್ರೊಳಗೆ ಬರುತ್ತೆ? ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಒಳಗೆ ಬರುವಂಥದ್ದು ವಿದ್ಯಾರ್ಥಿ ವೇತನ. ಓಕೆ, ವಿದ್ಯಾರ್ಥಿನಿಯರಿಗೆ ಅಷ್ಟೇ ಕೊಡಂಗಿಲ್ಲ, ವಿದ್ಯಾರ್ಥಿಗಳಿಗೂ ಕೊಡ್ತಾರೆ. ಸೊ ಅದಕ್ಕೇನಂತಂದ್ರೆ ಅದು ಕೂಡ ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಒಳಗೆ ಬರುವಂಥದ್ದು. ಯಾವ ಎಕ್ಸ್ಪೆಂಡಿಚರ್ ಒಳಗೆ ಬರುತ್ತೆ? ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಒಳಗೆ ಬರುವಂಥದ್ದು. ನೆಕ್ಸ್ಟ್ ಏನಂದ್ರೆ ವಿಧವಾ ವೇತನೆ. ಈಗ ಏನಂದ್ರೆ ಹೆಣ್ಣು ಸತ್ತಿದ ಗಂಡಗಳಿಗೆ ಕೊಡ್ತಾರಲ್ಲ, ಹೆಂಡತಿ ಸತ್ತಿದ ಗಂಡಗಳಿಗೆ ಕೊಡ್ತಾರೆ, ಗಂಡು ಸತ್ತಿದ ಹೆಂಡತಿಗಳಿಗೆ ಕೊಡ್ತಾರೋ. ಓಕೆ, ಇದು ಕೂಡ ಏನಂತಂದ್ರೆ ವಿಧವೆ ವೇತನ ಅಂತೇಳಿ. ಸೊ ಅದಕ್ಕೇನಂತಂದ್ರೆ ಅವ್ರಿಗೆ ಕೂಡ ಏನಂದ್ರೆ ಮಾಸಿಕವಾಗಿ ಕೊಡ್ತಿರ್ತಾರೆ. ಇದು ಕೂಡ ಏನಂತಾರೆ ನಿಮಗೆ ಗೊತ್ತಿರಬೇಕು. ವಿಧವಾ ವೇತನ ಮಂತ್ಲಿ ಏನಂತಂದ್ರೆ 800 ರೂಪಾಯಿಯನ್ನು ಕೊಡ್ತಾರೆ. ಮೊದಲು ಏನಂತಂದ್ರೆ 600 ರೂಪಾಯಿ ಕೊಡ್ತಿದ್ರು, ಈಗೇನಂತಂದ್ರೆ 800 ರೂಪಾಯಿ ಮಾಡಿದ್ದಾರೆ. ಇವೆಲ್ಲ ಏನಂತಂದ್ರೆ ಕಂದಾಯ ವೆಚ್ಚಕ್ಕೆ ಏನಂದ್ರೆ ಎಕ್ಸಾಂಪಲ್ ಹೇಳಬೇಕು. ಇದನ್ನ ಇಲ್ಲದೆ ಏನಂದ್ರೆ ನೀವು ಜಾಸ್ತಿ ಅನಲೈಸ್ ಮಾಡಬೇಕಿನ್ನು. ಓಕೆ, ಯಾವುದು ವೇಯಲ್ಲಿ ಕೂಡ ಕೇಳಬಹುದು ಅವರು. ಇದು ಏನಂತಂದ್ರೆ ಕಂದಾಯ ವೆಚ್ಚ. ಓಕೆ, ಇದಾದ ನಂತರ ನಿಮಗೆ ಕೇಳ್ತಾರೆ ಸ್ನೇಹಿತರೆ, ಮತ್ತು ಯಾವುದು ಅಂತಂದ್ರೆ ಬಂಡವಾಳ ವೆಚ್ಚ ಅಂತಂದ್ರೆ ಏನ್ರಿ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ಯಾವುದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವುದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ? ಬಂಡವಾಳ ವೆಚ್ಚ ಅಂತಂದ್ರೆ ಏನು ನೋಡ್ರಿ. ಸರ್ಕಾರಕ್ಕೆ ಶಾಶ್ವತವಾಗಿ ಆದಾಯವನ್ನು ನೀಡುವ ವಲಯಗಳ ಮೇಲೆ ಇದನ್ನು ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತೇಳಿ ಕೂಡ ಕರೀಬಹುದು. ಸರ್ಕಾರಕ್ಕೆ ಶಾಶ್ವತವಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಗೌರ್ಮೆಂಟಿಗೆ ಏನಂದ್ರೆ ಸತತವಾಗಿ ಅದರಿಂದ ಇನ್ಕಮ್ ಬರ್ತಿರಬೇಕು.
ಅದನ್ನು ಏನಂತಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರೀತಾರೆ. ಒನ್ ಟೈಮ್ ಏನಂತಂದ್ರೆ ಗೌರ್ಮೆಂಟ್ದವ್ರು ಏನು ಎಕ್ಸ್ಪೆಂಡಿಚರ್ ಮಾಡಿಬಿಟ್ರಲ್ಲ, ಎಕ್ಸ್ಪೆಂಡಿಚರ್ ಮಾಡಿದ ನಂತರ ಏನಂದ್ರೆ ಸತತವಾಗಿ ಅದರಿಂದ ಇನ್ಕಮ್ ಬರ್ತಿರಬೇಕು. ಯಾವ ಥರ ಅಂತೇಳಿ ಎಕ್ಸಾಂಪಲ್ ನೋಡ್ರಿ ಇಲ್ಲಿ, ಸರ್ಕಾರಕ್ಕೆ ಶಾಶ್ವತವಾಗಿ ಆದಾಯವನ್ನು ನೀಡುವ ವಲಯದ ಮೇಲೆ ಮಾಡುವ ವೆಚ್ಚವನ್ನೇ ಏನಂತ ಕರೀತಾರೆ, ಬಂಡವಾಳ ವೆಚ್ಚ ಅಂತೇಳಿ ಕರೀತಾರೆ. ಯಾವ ಥರ ನೋಡ್ರಿ ಇಲ್ಲಿ, ರಸ್ತೆಗಳ ನಿರ್ಮಾಣ ವೆಚ್ಚ, ಹೊಸ ರಸ್ತೆಗಳು. ಈಗ ನಮ್ಮ ಹುಬ್ಬಳ್ಳಿ ಧಾರವಾಡಲ್ಲಿ ನೋಡ್ರಿ 2012ವರೆಗೆ ನೋಡ್ರಿ ಇಲ್ಲಿ 2012ರವರೆಗೆ ನಮಗೇನಂತಂದ್ರೆ ಹುಬ್ಬಳ್ಳಿ ಧಾರವಾಡ ನಡುವೆ ಏನಂದ್ರೆ ಒಂದು ಸಿಂಗಲ್ ರೋಡ್ ಇತ್ತು ಅಂತಂದ್ರೆ, ಅವಾಗ ಏನಂತಂದ್ರೆ ಸಿಂಗಲ್ ರೋಡ್ ಇತ್ತು ಹುಬ್ಬಳ್ಳಿ ಧಾರವಾಡ ಮಧ್ಯೆ. ಮತ್ತೇನಂತಂದ್ರೆ ನಡು ಏನಂತಂದ್ರೆ ಗಿಡ ಏನಿರಲಿಲ್ಲ, ಸೈಡಿಗೆ ಏನಂತಂದ್ರೆ ದೊಡ್ಡ ಗಿಡಗಳು ಇದ್ದವು ಫುಲ್. ನಮ್ಮ BRTC ಬಸ್ ಏನು ಬಂತಲ್ಲ, BRTC ಬಸ್ ಏನಂತಂದ್ರೆ ಅದು ಚಿಗರಿ ಬಸ್ ಅಂತ ಹೇಳ್ತೀವಲ್ಲ, BRTC ಬಂದಿದೆ ನಮ್ಮ ಹುಬ್ಬಳ್ಳಿ ಧಾರವಾಡಲ್ಲಿ. ಚಿಗರಿ ಬಸ್ ಏನಂತಂದ್ರೆ ಅದು ಏನಂತಂದ್ರೆ ಯೋಜನೆ ಬಂದಿದ್ದು 2011-12ಅಲ್ಲಿ. 2011-12ಅಲ್ಲಿ ಏನಂತಂದ್ರೆ ಈ ಯೋಜನೆ ಬಂತು. ಅವಾಗಿಂದ ಏನಂತಂದ್ರೆ 2011-12ಲಿಂದ ಅಪ್ ಟು 2018 ನವೆಂಬರ್ 1ಕ್ಕೆ ಏನಂತಂದ್ರೆ ಫಸ್ಟ್ ಚಿಗರಿ ಪಾವು ಅಂತೇಳಿ ಬಂತು. ಅಲ್ಲಿ ಮಟ್ಟ ಏನು ಎಕ್ಸ್ಪೆಂಡಿಚರ್ ಮಾಡಿದ್ರಲ್ಲ, ಅದನ್ನೆಲ್ಲ ರಸ್ತೆಗಳ ನಿರ್ಮಾಣ ಮಾಡ್ಬೇಕಂದ್ರೆ ವೆಚ್ಚ ಮಾಡಿದರು. ಅದು ಅಭಿವೃದ್ಧಿಯ ಸಂಕೇತ ವೆಚ್ಚ, ಅದು ಡೆವಲಪ್ಮೆಂಟ್ ಅಂತ ಕರಿತೀವಿ. ಒನ್ ಟೈಮ್ ಎಕ್ಸ್ಪೆಂಡಿಚರ್. ಇದು ರೋಡ್ ಮಾಡೋಕೆ ಏನಾದರೂ ವೆಚ್ಚ ಮಾಡಿದ್ರು. ಈಗ ಸತತವಾಗಿ ಏನಂತಂದ್ರೆ ಚಿಗರಿ ಬಸ್ಸಿಂದ ಏನು ಬರುತ್ತೆ, ಈಗ ಗೌರ್ಮೆಂಟಿಗೆ ಇನ್ಕಮ್ ಬರುತ್ತೆ ಅಲ್ಲ, ಸೊ ಒನ್ ಟೈಮ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಇದು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಒಳಗೆ ಬರುತ್ತೆ. ನೆಕ್ಸ್ಟ್ ಏನಂದ್ರೆ ಹೊಸ ರೈಲ್ವೆ ಹಳಿಗಳ ನಿರ್ಮಾಣದ ವೆಚ್ಚ. ಈ ರೈಲ್ವೆ ಹಳಿಗಳನ್ನು ಹಾಕ್ತಾರಲ್ರಿ, ರೈಲ್ವೆ ಹಳಿಗಳನ್ನು ಹಾಕ್ಬೇಕಂತಂದ್ರೆ ಫಸ್ಟ್ ಎಕ್ಸ್ಪೆಂಡಿಚರ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಎಕ್ಸಾಂಪಲ್ ಕಲಬುರ್ಗಿ ಬೀದರ್ ಮಂದಿಗೆ ಅರ್ಥ ಆಗ್ತಿತ್ತು ನಿಮಗೆ. ಕಲಬುರ್ಗಿ ಮತ್ತು ಬೀದರ್ ನಡುವೆ, ಕಲಬುರ್ಗಿ ಬೀದರ್ ನಡುವೆ ಏನಂತಂದ್ರೆ ರೈಲ್ವೆ ಹಳಿ ಇರಲಿಲ್ಲ. ಕಲಬುರ್ಗಿ ಬೀದರ್ ನಡುವೆ ಏನಂತಂದ್ರೆ ರೈಲ್ವೆ ಹಳಿ ಇರಲಿಲ್ಲ. ಎಲ್ಲಿವರೆಗೆ? 2018ಗೆ ಏನಂತಂದ್ರೆ ಮೋದಿಯವ್ರು ಬಂದಿರಂದ್ರೆ ಉದ್ಘಾಟನೆ ಮಾಡಿದರು. ಅದಕ್ಕೆ ರೈಲ್ವೆ ಹಳಿ ನಿರ್ಮಾಣ ಮಾಡಬೇಕು ಅಂತಂದ್ರೆ ಅದಕ್ಕೆ ಭಾಳಷ್ಟು ಎಕ್ಸ್ಪೆಂಡಿಚರ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ಭಾಳಷ್ಟು ಎಕ್ಸ್ಪೆಂಡಿಚರ್ ಮಾಡಬೇಕಾಗ್ತದೆ. ಆಮೇಲೆ ಸತತವಾಗಿ ಅದರಿಂದ ಇನ್ಕಮ್ ಬರ್ತಾ ಇರ್ತದೆ. ಓಕೆ, ಕಂಟಿನ್ಯೂ ಏನಂದ್ರೆ ಇನ್ಕಮ್ ಬರುವಂಥದ್ದು. ನೆಕ್ಸ್ಟ್ ಆಣೆಕಟ್ಟುಗಳ ನಿರ್ಮಾಣ ಮಾಡೋದ್ರಿಂದ ಕೂಡ ಏನಂತಂದ್ರೆ ಉದ್ಯೋಗಗಳು ಸೃಷ್ಟಿ ಆಗ್ತಾವ್ರಿ. ಯಾಕಂದ್ರೆ ಆಣೆಕಟ್ಟುಗಳಿಂದ ಏನು ಮಾಡ್ಬೋದು, ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು, ಅದರಲ್ಲಿದ್ದ ನೀರಾವರಿ ಒದಗಿಸ್ಬೋದು, ಮೀನುಗಾರಿಕೆ ಮಾಡ್ಬೋದು, ಅಂದರೆ ಮೀನು ಸಾಕಾಣಿಕೆ ಮಾಡ್ಬೋದು, ಮೀನುಗಾರಿಕೆ ಮಾಡ್ಬೋದು, ಇವೆಲ್ಲ ಫೆಸಿಲಿಟೀಸ್ಗಳು ಸಿಗ್ಬೋದು. ಮತ್ತು ಪ್ರವಾಸೋದ್ಯಮಗಳನ್ನು ಅಭಿವೃದ್ಧಿಪಡಿಸ್ಬೋದು. ಈಗೇನಂತಂದ್ರೆ ಹೊಸಪೇಟೆಗೆ ಹೋಗ್ರಿ, ಇಲ್ಲಿ ಹೊಸಪೇಟೆಗೆ ಹೋದರೆ ಡ್ಯಾಮ್ ಮುಂದೆ ಎಷ್ಟು ಪ್ರವಾಸಿಗರು ಬರ್ತಾರೆ ನೋಡೋಕ್ಕೆ ಅಂತೆ. ಟೂರಿಸಂ ಡಿಪಾರ್ಟ್ಮೆಂಟ್ ಅಭಿವೃದ್ಧಿ ಆಗ್ತದೆ. ಡೆವಲಪ್ಮೆಂಟ್ ಸಂಕೇತ ಅಂತೇಳಿ ಹೇಳ್ಬೋದು, ಅದನ್ನು ಅಭಿವೃದ್ಧಿಯ ಸಂಕೇತ ಅಂತೇಳಿ ಹೇಳಲಾಗ್ತದೆ. ನೆಕ್ಸ್ಟ್ ಏನಂತಂದ್ರೆ ಪ್ರವಾಸಿ ಉದ್ಯಮಗಳ ನಿರ್ಮಾಣದ ವೆಚ್ಚ, ಅಂದರೆ ಟೂರಿಸಂ ಡಿಪಾರ್ಟ್ಮೆಂಟ್ಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋದು ಅಭಿವೃದ್ಧಿಯ ಸಂಕೇತ. ನೆಕ್ಸ್ಟ್ ಏನಂತಂದ್ರೆ ಉದ್ಯಾನವನಗಳ ನಿರ್ಮಾಣದ ಏನಂತಂದ್ರೆ ವೆಚ್ಚ. ಉದ್ಯಾನವನಗಳ ಪಾರ್ಕ್ಗಳ ನಿರ್ಮಾಣ ಮಾಡೋದ್ರಿಂದ ಪ್ರವಾಸಿಗರು ಏನಂತಂದ್ರೆ ಪಾರ್ಕ್ ನೋಡೋಕೆ ಬರ್ತಾರೆ. ಆದರೆ ಎಂಟ್ರೆನ್ಸ್ ಫೀ ಅಂತೇಳಿ ಚಿನ್ನು ಮಣ್ಣು ಬಂದವ್ರಿಗೆ ಮತ್ತೆ ಎಂಟ್ರೆನ್ಸ್ ಫೀ ಮತ್ತೇನಂದ್ರೆ ತೊಗೊಂಡೆ ಒಳಗೆ ಬಿಡುತ್ತಾರಲ್ಲ, ಅದು ಕೂಡ ಏನಂತಂದ್ರೆ ವೆಚ್ಚ ಅಂತೇಳಿ ಹೇಳ್ಬೋದು. ಅದು ಬಿಟ್ಟರೆ ಏನಂತಂದ್ರೆ ಮೇಲ್ಸೇತುವೆಗಳ ನಿರ್ಮಾಣದ ವೆಚ್ಚ. ಮೇಲ್ಸೇತುವೆಗಳು ಅಂದ್ರೆ ವಿಮಾನಗಳು ಹಾರಾಡ್ತಾವಲ್ಲ, ಹಂಗೆ ಅಂದಿರಿ, ಮತ್ತು ವಿಮಾನಗಳು ಹಾರಾಡ್ತಾವಂತ. ಓಕೆ, ಮೇಲ್ಸೇತುವೆಗಳು ಅಂತಂದ್ರೆ ಮೇಲ್ಸೇತುವೆಗಳಿಂದ ಯಾವ ಥರ ಸರ್, ಇದು ಯಾಕೆ ಅಭಿವೃದ್ಧಿ ಸಂಕೇತ ಇದು. ಈಗ ಏನಂತಂದ್ರೆ ಇಲ್ಲಿ ಒಂದು ನದಿ ಹರಿತಿರ್ತದ. ಓಕೆ, ಇಲ್ಲಿ ಒಂದು ಏನಂತಂದ್ರೆ ನದಿ ಹರಿತಿರ್ತದ, ನದಿ ಹಿಂಗೆ ಹರಿತದ, ನಮ್ಮ ಕಡೆ ನದಿಗೆ ಹರಿತಿತ್ತು ಅಂತ ತಿಳ್ಕೊ. ಇತ್ತಾಗ ಒಂದು ಊರು, ಅತ್ತಾಗ ಒಂದು ಊರು, ಎರಡು ಕಡೆ ಎರಡು ಊರು ಅದಾವ ಅಂತ ತಿಳ್ಕೊಳ್ರಿ. ಎರಡು ಊರು ಇದ್ದಾಗ ಈಗ ಏನಂತಂದ್ರೆ ಹಿಂಗೆ ಬಂದು ಏನಂತಂದ್ರೆ ಇಲ್ಲಿ ಒಂದು ಮೇಲ್ಸೇತುವೆ ಐತಿ, ಹಿಂಗೆ ಹೋಗ್ಬೇಕಾಗಿತ್ತು, ಭಾಳ ಲಾಂಗ್ ಆಗ್ತಿತ್ತು. ಈಗ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇಲ್ಲಿ ಮತ್ತು ನದಿಯಲ್ಲಿ ಹೋತ್ರಿ ಸರ್ ಅಂದ್ರಿ, ಮತ್ತು ಇಲ್ಲಿ ನದಿ ಇರ್ತದ, ಬಟ್ ಇಲ್ಲಿ ಮೇಲ್ಸೇತುವೆ ಇರ್ತದೆ. ಇಲ್ಲಿಂದ ಹಿಂಗೆ ಬರ್ಬೇಕಾಗ್ತಿತ್ತಲ್ಲ, ಅವರು ಲಾಂಗ್ ಆಗ್ತಿತ್ತು. ಅವಾಗ ಏನು ಮಾಡೋದು, ಇಲ್ಲಿಂದ ಇಲ್ಲೇನೆ ಏನು ಮಾಡಬೇಕು, ಸೇತುವೆಗಳ ನಿರ್ಮಾಣ ಮಾಡಿದಾಗ ಏನಂತಂದ್ರೆ ಇದು ಅಭಿವೃದ್ಧಿಯ ಸಂಕೇತ. ಮತ್ತು ಇನ್ನು ಅಭಿವೃದ್ಧಿ ಏನಂತಂದ್ರೆ ತ್ವರಿತಗತಿಯಲ್ಲಿ ಕಾರ್ಯ ನಡಿಬಹುದು ಅಂತೇಳಿ ಮೇಲ್ಸೇತುವೆಗಳ ನಿರ್ಮಾಣ ಮಾಡೋದು, ಇದು ಕೂಡ ಅಭಿವೃದ್ಧಿಯ ಸಂಕೇತ. ಇದನ್ನು ಕೂಡ ಏನಂತಂದ್ರೆ ಬಂಡವಾಳ ವೆಚ್ಚ ಅಂತೇಳಿ ಕರೀತಾರೆ. ಓಕೆ, ಇಷ್ಟೆಲ್ಲ ಗೊತ್ತಿರಬೇಕು ನಿಮಗೆ. ಇದು ಯಾವುದು? ಬಂಡವಾಳ ವೆಚ್ಚ. ಸರ್ಕಾರಕ್ಕೆ ಶಾಶ್ವತವಾಗಿ ಏನು ಮಾಡೋದ್ರಿ, ಆದಾಯವನ್ನು ಕೊಡುವಂಥ ವಲಯಗಳ ಮೇಲೆ ಮಾಡುವಂಥ ವೆಚ್ಚ. ಇನ್ನು ಏನಂತಂದ್ರೆ ಸಾರ್ವಜನಿಕ ವಲಯದ ಕೈಗಾರಿಕೆಗಳ ಸ್ಥಾಪನೆ ಆಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ಗಳ ಸ್ಥಾಪನೆ ಮಾಡೋದ್ರಿಂದ ಗೌರ್ಮೆಂಟಿಗೆ ಏನಂದ್ರೆ ಶಾಶ್ವತವಾಗಿ ಆದಾಯ ಬರುತ್ತೆ, ಹೌದಲ್ಲ. ಈ ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಾಗ ಮೊದಲು ಏನಂತಂದ್ರೆ ಎಕ್ಸ್ಪೆಂಡಿಚರ್ ಮಾಡಬೇಕಾಗ್ತದೆ ಭಾಳಷ್ಟು.
ಎಕ್ಸ್ಪೆಂಡಿಚರ್ ಮಾಡಿದ ನಂತರ ಏನಂತಂದ್ರೆ ಗೌರ್ಮೆಂಟಿಗೆ ಏನಂತಂದ್ರೆ ಆ ಇಂಡಸ್ಟ್ರೀಸ್ಗಳಿಂದ ಕಂಟಿನ್ಯೂ ಆಗಿ ಏನಂತಂದ್ರೆ ಪ್ರಾಫಿಟ್ ಬರ್ತಿರ್ತದೆ. ಬರ್ತಿತ್ತೋ ಇಲ್ಲೋ? ರೈಟ್. ಇದು ಏನಂತಂದ್ರೆ ಬಂಡವಾಳ ವೆಚ್ಚಕ್ಕೆ ಎಕ್ಸಾಂಪಲ್ ಅಂತೇಳಿ ಹೇಳ್ಬೋದು ರೀ. ಯಾವ ವೆಚ್ಚ? ಬಂಡವಾಳ ವೆಚ್ಚಕ್ಕೆ ಏನಂದ್ರೆ ಬೆಸ್ಟ್ ಎಕ್ಸಾಂಪಲ್ ಇದು ಗೊತ್ತಿರಲಿ. ಇದಾದ ನಂತರ ನೆಕ್ಸ್ಟ್ ಬರೋದು ಏನಂತಂದ್ರೆ ಸಾರ್ವಜನಿಕ ಸಾಲ ರೀ, ಪಬ್ಲಿಕ್ ಬಾರೋವಿಂಗ್ಸ್ ಅಂತ. ಓಕೆ, ಈ ಪಬ್ಲಿಕ್ ಬಾರೋವಿಂಗ್ಸ್ ಹೇಳಿದ್ರೆ ನಿಮಗೆ ಪಬ್ಲಿಕ್ ಫಿನಾನ್ಸ್ ಮುಗಿತದ, ಸಾರ್ವಜನಿಕ ಹಣಕಾಸು ಮುಗಿತದ. ಓಕೆ, ಸಾರ್ವಜನಿಕ ಸಾಲ, ಪಬ್ಲಿಕ್ ಬಾರೋವಿಂಗ್ಸ್, ಪಬ್ಲಿಕ್ ಬಾರೋವಿಂಗ್ಸ್, ಪಬ್ಲಿಕ್ ಬಾರೋವಿಂಗ್ಸ್, ಪಬ್ಲಿಕ್ ಬಾರೋವಿಂಗ್ಸ್ ಅಂತೇಳಿ ಕರಿತೀವಿ. ಯಾವುದು? ಸಾರ್ವಜನಿಕ ಸಾಲ. ಓಕೆ, ಸಾರ್ವಜನಿಕ ಸಾಲ ಅಂದ್ರೆ ಏನ್ರಪ್ಪ? ಯಾವುದಕ್ಕೆ ಸಾರ್ವಜನಿಕ ಸಾಲ ಅಂತೇಳಿ ಕರೀತಾರೆ? ಸರ್ಕಾರವು ವಿವಿಧ ಮೂಲಗಳಿಂದ ಸರ್ಕಾರ. ಓಕೆ, ಆಲ್ರೆಡಿ ಏನಂತಂದ್ರೆ 2013 KS ಎಕ್ಸಾಮ್ ಒಳಗೆ ಕ್ವಶನ್ ಆಗಿದೆ ರೀ. ಪ್ಲಸ್ 1998 ಏನಂತಂದ್ರೆ IAS ಎಕ್ಸಾಮ್ ಒಳಗೆ ಕೇಳ್ಯಾರ. IAS ಪ್ಲಸ್ ಏನಂದ್ರೆ KS ಎಕ್ಸಾಮಿಗೆ ಕೇಳ್ಯಾರ. ಏನಂತೇಳಿ ಕ್ವಶನ್ ಕೇಳ್ಯಾರ ಗೊತ್ತಾ? ಸಾರ್ವಜನಿಕ ಸಾಲ ಎಂದರೇನು? ಸಾರ್ವಜನಿಕ ಸಾಲ ಎಂದರೇನು ಅಂತೇಳಿ ಕ್ವಶನ್ ಆಗ್ಯದ. ದೇಶದಲ್ಲಿರುವ ಜನಸಾಮಾನ್ಯರು ಪಡೆದುಕೊಳ್ಳುವಂಥ ಸಾಲ, ದೇಶದಲ್ಲಿರುವಂಥ ಸರ್ಕಾರ ಪಡೆದುಕೊಳ್ಳುವಂಥ ಸಾಲ, ರಾಷ್ಟ್ರಪತಿಗಳು ಪಡೆದುಕೊಳ್ಳುವ ಸಾಲ, ಪ್ರಧಾನಿಗಳು ಪಡೆದುಕೊಳ್ಳುವ ಸಾಲ. ಈ ಸಾರ್ವಜನಿಕ ಸಾಲ ಅಂತಂದ್ರೆ ನೋಡ್ರಿ, ಸರ್ಕಾರವು ವಿವಿಧ ಮೂಲಗಳಿಂದ ದೇಶದಲ್ಲಿರುವ ಸರ್ಕಾರ ಪಡ್ಕೊಳ್ಬೇಕು. ಈ ಸಾರ್ವಜನಿಕ ಸಾಲ ಅಂತಂದ್ರೆ ನಮ್ಮ ಜನ ಎಲ್ಲಿ ಡೈರೆಕ್ಟ್ ನಮ್ಮ ಹುಡುಗರು ಹೋಗೋದಿಲ್ಲ ಅಂತಂದ್ರೆ ದೇಶದಲ್ಲಿರುವ ಜನಸಾಮಾನ್ಯರು ಪಡೆದುಕೊಳ್ಳುವಂಥ ಸಾಲ ಅಂತೇಳಿ ಹೇಳಿಬಿಡ್ತಾರೆ. ಬಟ್ ದೇಶದಲ್ಲಿರುವ ಜನಸಾಮಾನ್ಯರು ಪಡೆದುಕೊಳ್ಳುವಂಥ ಸಾಲ ಅಲ್ಲ ಇದು. ಜನಸಾಮಾನ್ಯರು ಪಡೆದುಕೊಳ್ಳುವಂಥ ಸಾಲ ಅಲ್ಲ. ನಿಮಗೋಸ್ಕರ ಏನು ಮಾಡಬೇಕು? ಸರ್ಕಾರವು ಏನು ಮಾಡಬೇಕು? ವಿವಿಧ ಮೂಲಗಳಿಂದ ಪಡೆದುಕೊಳ್ಳುವ ಸಾಲವನ್ನು ಏನಂತ ಕರೀತಾರೆ? ಸಾರ್ವಜನಿಕ ಸಾಲ ಅಂತೇಳಿ ಕರೀತಾರೆ. ಮತ್ತು ಈ ವರ್ಷ ಏನಂತಂದ್ರೆ 2021-22 ಎಕನಾಮಿಕ್ ಇಯರ್ ಒಳಗೆ 2021-22 ಎಕನಾಮಿಕ್ ಇಯರ್ ಒಳಗೆ ಏನಂತಂದ್ರೆ ಭಾರತವು ಏನಂತಂದ್ರೆ ಇನ್ನು ಎಷ್ಟು ಅಂತಂದ್ರೆ 8.1ರಷ್ಟು ಏನಂತಂದ್ರೆ ಸಾಲವನ್ನು ಹೆಚ್ಚುವರಿಯಾಗಿ ಇನ್ನು ಪಡೆದುಕೊಂಡಿದೆ. ಓಕೆ, ಇನ್ನೂ ಹೆಚ್ಚು ಸಾಲನ್ನು ಪಡ್ಕೊಳ್ತಿದೆ ಭಾರತ. ಯಾಕಂದ್ರೆ ಕರೋನಾ ಕಾರಣದಿಂದ ಏನ್ರಿ ಎಲ್ಲ ಏನಂದ್ರೆ ಆ್ಯಕ್ಟಿವಿಟೀಸ್ಗಳು ಏನಂತಂದ್ರೆ ಮಾಯ ಆಗಿದ್ದಾವೆ. ಸೊ ಅದಕ್ಕೆ ಏನಂದ್ರೆ ಸಾಲ. ನಮ್ಮ ಸಂಪ್ರದಾಯ ಅದ ರೀ, ನಮ್ದು ಭಾರತದ ಸಂಪ್ರದಾಯ ಅದ. ಹೊಸ ಸಾಲವನ್ನು ಎದಕ್ಕೆ ಪಡ್ಕೊ, ಹಳೆ ಸಾಲವನ್ನು ತೀರ್ಸಕ್ಕೆ ಏನಂದ್ರೆ ಹೊಸ ಸಾಲವನ್ನು ಎತ್ತೋದು. ಇದು ಏನಂತಂದ್ರೆ ನಮ್ಮ ಸಂಪ್ರದಾಯ ಅದೇ. ಪ್ರತಿಯೊಬ್ಬ ಭಾರತೀಯನ ಮೇಲೆ ಏನಂತಂದ್ರೆ ಎಷ್ಟು ಅಪ್ಪ ಅಂತ ಕೇಳಿದ್ರೆ 32,000ಕ್ಕಿಂತ ಹೆಚ್ಚು ರೂಪಾಯಿ ಏನಂದ್ರೆ ಸಾಲ ಇದಾವೆ ಅಂತೆ. ಸರ್ ನನಗೆ ಗೊತ್ತೇ ಇಲ್ಲಲ್ರಿ, ನಾ ಎಲ್ಲಿ ಮಾಡೀನಿ ಅಂದಿರಿ. ಮತ್ತು ನಿಮ್ಗೋಸ್ಕರ ಏನಂತಂದ್ರೆ ಸರ್ಕಾರ ನಿಮ್ಮ ಪರವಾಗಿ ಸರ್ಕಾರ ಮಾಡ್ಕೊಳ್ತಾರೆ. ಓಕೆ, ನೀವು ಏನಂತಂದ್ರೆ ಇಂಡೈರೆಕ್ಟ್ ಏನಂತಂದ್ರೆ ನಿಮ್ಗೋಸ್ಕರ ಏನಂತಂದ್ರೆ ಸರ್ಕಾರದವ್ರು ಪಡ್ಕೊಳ್ತಾರೆ. ನೀವು ಕಟ್ಟಂಗಿಲ್ಲ ಇದಕ್ಕೆ, ಸರ್ಕಾರ ನಿಮ್ಮ ಪರವಾಗಿ ಕಟ್ಟುವಂಥದ್ದು. ಓಕೆ, ನಾವು ಏನಂತಂದ್ರೆ ಪ್ರತಿ ವರ್ಷ ಏನಂತಂದ್ರೆ ನಾವು ನಮ್ಮ ಬಜೆಟಲ್ಲಿ ಮೋರ್ ದೆನ್ ಏನಂತಂದ್ರೆ 15 to 20% ಏನಂತಂದ್ರೆ ನಾವು ಏನಂದ್ರೆ ಬಡ್ಡಿ ಕಟ್ತೀವಿ ರೀ. ಬೇರೆ ಬೇರೆ ದೇಶಕ್ಕೆ ಏನಂದ್ರೆ ಬಡ್ಡಿ ಕಟ್ತೀವಿ ರೀ ನಾವು ಬಜೆಟ್ ಒಳಗೆ. ಲಾಸ್ಟ್ ಬಜೆಟ್ ಒಳಗೆ 21 ರೂಪಾಯಿ ಕಟ್ಟೀವಿ ರೀ, 20 ರೂಪಾಯಿ ಕಟ್ಟೀವಿ. ಈ ಸಲನೂ ಏನಂತಂದ್ರೆ ಬಡ್ಡಿನೇ ಏನಂತಂದ್ರೆ 19ರಿಂದ 20 ರೂಪಾಯಿ ಕಟ್ಟೀವಿ ಈ ಸಲನೂ. ಸೊ ಅಷ್ಟೇನಂತಂದ್ರೆ ಎವ್ರಿ 100 ರೂಪಾಯಿ ಒಳಗೆ ಅಷ್ಟು ಅನ್ನತ್ತಿದ್ದು ನಾನು ಪರ್ಸೆಂಟೇಜಲ್ಲಿ ನೋಡಿದ್ರೆ. ಓಕೆ, ಹಾಗಾದ್ರೆ ಸಾರ್ವಜನಿಕ ವೆಚ್ಚದಲ್ಲಿ ಮತ್ತೆ 2 ವಿಧಗಳು ಬರ್ತಾವ್ರಿ. ಓಕೆ, ಆಂತರಿಕ ಸಾಲ ಮತ್ತು ಬಾಹ್ಯ ಸಾಲ ಅಂತೇಳಿ ಬರುತ್ತೆ. ಓಕೆ, ಇಂಟರ್ನಲ್ ಬಾರೋವಿಂಗ್ಸ್ ಮತ್ತು ಎಕ್ಸ್ಟರ್ನಲ್ ಬಾರೋವಿಂಗ್ಸ್ ಅಂತೇಳಿ ಬರುತ್ತೆ. ಇಂಟರ್ನಲ್ ಬಾರೋವಿಂಗ್ಸ್. ಇನ್ನೊಂದು ಯಾವ್ದು ಬರುತ್ತೆ ಅಂದರೆ ಎಕ್ಸ್ಟರ್ನಲ್ ಬಾರೋವಿಂಗ್ಸ್ ಅಂತೇಳಿ ಬರುತ್ತೆ. ಯಾವುದು? ಎಕ್ಸ್ಟರ್ನಲ್ ಬಾರೋವಿಂಗ್ಸ್ ಅಂತೇಳಿ ಬರುತ್ತೆ. 2 ಟೈಪ್ಸ್ ಬರ್ತವೆ ರೀ, ಆಂತರಿಕ ಸಾಲ ಮತ್ತು ಬಾಹ್ಯ ಸಾಲ. ಆಂತರಿಕ ಸಾಲ ಅಂದ್ರೆ ಏನು, ಬಾಹ್ಯ ಸಾಲ ಅಂದ್ರೆ ಏನು ಅಂತ ಕೇಳ್ತಾರೆ ನಿಮಗೆ. ಆಂತರಿಕ ಸಾಲ ಅಂದ್ರೆ ಏನು, ಬಾಹ್ಯ ಸಾಲ ಅಂದ್ರೆ ಏನು ಕೇಳ್ತಾರೆ. ಓಕೆ, ಇದು ಏನು ಇಂಪಾರ್ಟೆಂಟ್ ಏನಿಲ್ಲ, ಆಲ್ಮೋಸ್ಟ್ ಗೊತ್ತಾಗುತ್ತೆ. ಇದರೊಳಗೆ ಆನ್ಸರ್ ಇದೆ ರೀ. ನೋಡ್ರಿ ಇಲ್ಲಿ ಆಂತರಿಕ ಸಾಲ ಅಂತಂದ್ರೆ ಯಾವುದೇ ಒಂದು ದೇಶದ ಭೌಗೋಳಿಕ ಗಡಿ ರೇಖೆ ಒಳಗಡೆ, ಇದು ನಮ್ಮ ಭಾರತ ಅಂತ ತಿಳ್ಕೊಳ್ರಿ, ಚಿಕ್ಕದಾಗಿರುವಂಥ ಭಾರತ ಅಂತ ತಿಳ್ಕೊಳ್ರಿ. ಇದು ನಮ್ಮ ಭಾರತ. ಈ ನಮ್ಮ ಭಾರತದ ಏನಪ್ಪ ಅಂತಂದ್ರೆ ನಮ್ಮ ಭೌಗೋಳಿಕ ಗಡಿ ರೇಖೆ ಒಳಗೆ ನಾವೇನು ಸಾಲ ತಗೊಳ್ತೀವಲ್ಲ ಅದನ್ನೇ ಏನಂತ ಕರೀತಾರೆ? ಇದು ನಮ್ಮ ಜಿಯೋಗ್ರಾಫಿಕ್ ಏರಿಯಾ. ಇದರ ಒಳಗಡೆ ನಾವೇನು ಮಾಡಬೇಕು? ವಿವಿಧ ಮೂಲಗಳಿಂದ ಸಾಲ ತಗೊಂಡ್ರೆ ಅದು ಆಂತರಿಕ ಸಾಲ. ಭಾರತ ಏನು ಮಾಡಬೇಕು? ದೇಶದ ಒಳಗಡೆ ತಗೊಳ್ಬೇಕ್ರಿ. ಯಾವ್ಯಾವ ಮೂಲಗಳಿಂದ ರೀ ಅಂತಂದ್ರೆ ಆಂತರಿಕ ಸಾಲ ಇಂಟರ್ನಲ್ ಬಾರೋವಿಂಗ್ಸ್ ಅಂತೇಳಿ ಕರಿತೀವಿ. ಎಲ್ಲಿಂದ ತಗೊಳ್ತಿದ್ರಿ ಅಂತಂದ್ರೆ LIC ಇಂದ ತಗೊಳ್ತಿದ್ರಿ. LIC ಸ್ಥಾಪನೆ ಆಗಿದ್ದು 1956
ಸೆಪ್ಟೆಂಬರ್ 1ಕ್ಕೆ ಸ್ಥಾಪನೆ ಆಗಿದೆ ರೀ. ಸೆಪ್ಟೆಂಬರ್ 1ಕ್ಕೆ ಸ್ಥಾಪನೆ ಆಗಿದೆ. LIC ಇಂದ ತಗೊಳ್ತಾರೆ. LIC ಕೇಂದ್ರ ಕಚೇರಿ ಬಂದ್ಬಿಟ್ರಿ ಎಲ್ಲಿ ಬರುತ್ತೆ ಅಂತಂದು ಕೇಳಿದ್ರೆ ಮುಂಬೈ ಒಳಗೆ ಬರುತ್ತೆ. ಎಲ್ಲಿ? ಮುಂಬೈ ಒಳಗೆ ಏನಂತಂದ್ರೆ LIC ಕೇಂದ್ರ ಕಚೇರಿ ಕಂಡು ಬರುತ್ತೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಭಾರತ ಸರ್ಕಾರ, ಇದೊಂದು ಗೊತ್ತಿರಬೇಕು, ಭಾರತ ಸರ್ಕಾರವು ಅತಿ ಹೆಚ್ಚು ಆಂತರಿಕವಾಗಿ ಅತಿ ಹೆಚ್ಚು ಯಾವ ಮೂಲದಿಂದ ಸಾಲವನ್ನು ಪಡೆದುಕೊಳ್ಳುತ್ತದೆ ಅಂತೇಳಿ ಕ್ವಶನ್ ಆಗಿದೆ. LIC ಇಂದನೇ ರೀ. LIC ಇಂದ ಏನ್ರಿ? ಅತಿ ಹೆಚ್ಚು ಸಾಲವನ್ನು ಭಾರತ ಸರ್ಕಾರ ಪಡೆದುಕೊಳ್ಳುತ್ತೆ ರೀ. ಓಕೆ, LIC ಇಂದ ಸಾಲವನ್ನು ಪಡ್ಕೊಳ್ತಿದ್ದೆ ಭಾರತ ಸರ್ಕಾರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ. ಅದನ್ನು ಬಿಟ್ಟರೆ ಏನಂತಂದ್ರೆ RBI ಇಂದ ಕೂಡ ಸಾಲ ಪಡ್ಕೊಳ್ತೀವ್ರಿ ನಾವು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ. ನೆಕ್ಸ್ಟ್ ಸಂಘ ಸಂಸ್ಥೆಗಳಿಂದ, ಕೋಆಪರೇಟಿವ್ ಸೊಸೈಟೀಸ್ಗಳಿಂದ ತಗೊಳ್ತೀವ್ರಿ. ಕೋಆಪರೇಟಿವ್ ಸೊಸೈಟೀಸ್ಗಳಿಂದ ಪಡ್ಕೊಳ್ಬೋದು. ನೆಕ್ಸ್ಟ್ ಏನಂತಂದ್ರೆ ಶ್ರೀಮಂತ ವ್ಯಕ್ತಿಗಳಿಂದ ಪಡ್ಕೊಳ್ಬೇಕು. ಓಕೆ, ದೇಶದಲ್ಲಿರುವಂಥ ಶ್ರೀಮಂತ ವ್ಯಕ್ತಿಗಳು, ನನ್ನಂಥ ಶ್ರೀಮಂತ ವ್ಯಕ್ತಿಗಳಿಂದ. ಹಾಂ, ಯಾರಿಗಾದ್ರೂ ಬೇಕಂದ್ರೆ ಮತ್ತೆ ಕಾಲ್ ಮಾಡಿರಿ, ಸರ್ ಕೊಡ್ರಿ ನಮಗೊಂದು 5-10 ಸಾಲ ಭಾಳ ಆಗ್ಯಾವ್ರಿ ಅಂತ. ರೈಟ್, ನೋಡ್ರಿ, ಶ್ರೀಮಂತ ವ್ಯಕ್ತಿಗಳಿಗೆ ಸಾಲ ಕೊಟ್ಟರು ಒಳ್ಳೆ ಬರೋಂಗಿಲ್ಲ ನಮ್ಮ ಮಂದಿ. ತೊಗೊಳ್ಳುವಾಗ ಏನಂತಂದ್ರೆ ಕಾಲ್ ಮಾಡಿ ಅಂದ್ರೆ ಕಾಲಿಗೆ ಬೀಳಕ್ಕೂ ರೆಡಿ ಇರ್ತಾರೆ. ಆಮೇಲೆ ತೊಗೊಂಡ ನಂತರ ಏನಿಲ್ಲ, ಎಲ್ಲ ಏನಂದ್ರೆ ಬ್ಲಾಕ್ ಒಳಗೆ ಇಲ್ಲ. ಅನುಭವಗಳು ಭಾಳ ಆಗಿರ್ಬೇಕು ನಿಮಗೂ ಜೀವನ ಒಳಗೆ. ಏನಂತಂದ್ರೆ ಒಂದು ಮಾತು ಹೇಳ್ತೀನಿ, ಏನಂದ್ರೆ ಕೊಟ್ಟು ಏನಂದ್ರೆ ಫ್ರೆಂಡ್ಶಿಪ್ಪನ್ನು ಕೆಡಿಸೋ ಬದಲು ಏನು ಮಾಡಿರಿ, ಕೊಡ್ಲಾರ್ದಂಗೆ ಏನಂದ್ರೆ ಫ್ರೆಂಡ್ಶಿಪ್ಪನ್ನು ಉಳಿಸ್ಕೊಳ್ರಿ. ಅಂಥ ಮಂದಿ ಅದರ ಜನ. ಓಕೆ, ಸೊ ಅದಕ್ಕೆ ಹೆಲ್ಪ್ ಮಾಡಬೇಕು. ಎಂಥ ಟೈಮಲ್ಲಿ ಹೆಲ್ಪ್ ಮಾಡಬೇಕಪ್ಪ, ನಿಜವಾಗ್ಲೂ ಅವನಿಗೆ ನೀಡಿದೆಯಪ್ಪ ಅಂಥ ಟೈಮಿಗೆ ಮಾಡಿರಿ. ಫಾಲ್ತು ಏನಂತಂದ್ರೆ ಸಾಲ ಕೊಟ್ಟು ಏನಂತಂದ್ರೆ ಹುಡುಗಿ ಮಜಾ ಮಾಡ್ಕೊತ ಅಡ್ಡಾಡ್ತಾನೆ ಅವನು. ಓಕೆ, ಮೀಟರ್ ಇದ್ದರೆ ನನ್ನ ಪ್ರಕಾರ ಹೇಳ್ತೀನಿ, ಮೀಟರ್ ಇದ್ದರೆ ಸ್ವಂತ ದುಡಿಬೇಕು. ಹುಡುಗಿಗರ ಮೇಲೆ ಖರ್ಚು ಮಾಡು, ಇನ್ನೊಬ್ಬರ ಮೇಲೆ ಖರ್ಚು ಮಾಡು ಅಂತೀವಿ ನಾವು, ಹೌದಲ್ಲ? ಅದನ್ನು ಬಿಟ್ಟರೆ ಯಾರ ಕಡೆನೋ ಸಾಲ ತೊಗೊಂಡು ಜಾತ್ರೆ ಮಾಡೋದಲ್ಲ. ಅದು ನಮ್ಮ ಗಂಡಸು ಜಾತಿಗೆ ಅವಮಾನ ಅಂತೇಳಿ ಹೇಳ್ತೀನಿ ನಾನು. ಎಲ್ಲ ಹುಡುಗರಿಗೆ ಹೇಳತ್ತೀನಿ ಇದು ಮಾತು, ಅಷ್ಟೇ ತಿಳ್ಕೊಳ್ರಿ. ರೈಟ್, ನೆಕ್ಸ್ಟ್ ಏನಂತಂದ್ರೆ ಶ್ರೀಮಂತ ವ್ಯಕ್ತಿಗಳಿಂದ ಪಡೆದುಕೊಳ್ಳುವ ಸಾಲ. ಯಾವ ವ್ಯಕ್ತಿಗಳಿಂದ ತೆಗೆದುಕೊಳ್ಳುವಂಥ ಸಾಲ? ಶ್ರೀಮಂತ. ಕೆಲವೊಂದು ಶ್ರೀಮಂತ ವ್ಯಕ್ತಿಗಳಿಂದ ಸಾಲ ತಗೊಳ್ತಾರೆ. ಅದನ್ನು ಬಿಟ್ಟರೆ ಏನಂತಂದ್ರೆ ವಾಣಿಜ್ಯ ಬ್ಯಾಂಕುಗಳಿಂದ ಪಡೆದುಕೊಳ್ಳುವ ಸಾಲ. ಯಾವ ಬ್ಯಾಂಕುಗಳಿಂದ ಪಡೆದುಕೊಳ್ಳುವ ಸಾಲ? ವಾಣಿಜ್ಯ ಬ್ಯಾಂಕುಗಳಿಂದ ಪಡೆದುಕೊಳ್ಳುವ ಸಾಲ ಅಂತೇಳಿ ಕರಿತೀವಿ. ಇದು ಗೊತ್ತಿರಬೇಕು. ಈ ಕಮರ್ಷಿಯಲ್ ಬ್ಯಾಂಕ್ನಿಂದ ಕೂಡ ಏನಂತಂದ್ರೆ ನಾವೇನಂತಂದ್ರೆ ಸಾಲ ತಗೊಳ್ತಾರೆ ಗೌರ್ಮೆಂಟ್ದವರು. ಓಕೆ, ಕಮರ್ಷಿಯಲ್ ಬ್ಯಾಂಕ್ಸ್ ಯಾವ ಇದಾವೆ ಹೇಳ್ಬೋದು? ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ. ಓಕೆ, ಅದನ್ನು ಬಿಟ್ಟರೆ ನಮ್ಮ ಕಾರ್ಪೊರೇಷನ್ ಬ್ಯಾಂಕು. ನೆಕ್ಸ್ಟ್ ಏನಂತಂದ್ರೆ ಸಿಂಡಿಕೇಟ್ ಇದ್ದು ಮತ್ತು ವಿಜಯ ಇದ್ದು ಈಗೆಲ್ಲ ಮರ್ಜ್ ಆಗಿದ್ದಾವೆ. ಕಾರ್ಪೊರೇಷನ್ ಬ್ಯಾಂಕ್ ಎಲ್ಲ ಮರ್ಜ್ ಆಗಿದ್ದಾವೆ. ಕಾರ್ಪೊರೇಷನ್ ಬ್ಯಾಂಕ್ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು ಅಂತಂದರೆ ಕೇವಲ ವಾಣಿಜ್ಯ ಉದ್ದೇಶಕ್ಕಾಗಿ ಸಾಲ ಕೊಡ್ತಾವ್ರಿ ಇವು. ಮುಂದೆ ಹೇಳ್ತೀನಿ, ಬ್ಯಾಂಕಿಂಗ್ ಸೆಕ್ಟರ್ ಅಂತೂ ಅನಾಹುತ ಹೇಳ್ಕೊಡ್ತೀನಿ, ಅಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೋಡೋಣ ಅಂತ. ಸರಿನಾ? ದೇಶದ ಒಳಗಡೆ ಇವೆಲ್ಲ ಮೂಲಗಳಿಂದ ಸರ್ಕಾರದವ್ರು ಏನು ಮಾಡ್ತಾರೆ? ಸಾಲವನ್ನು ಪಡ್ಕೊಳ್ತಾರೆ. ಬೇರೆ ಬೇರೆ ಮೂಲಗಳಿಂದ ಸರ್ಕಾರ ಏನು ಸಾಲವನ್ನು ಪಡ್ಕೊಳ್ತಾರಲ್ಲ ಅದನ್ನು ಏನಂತ ಕರೀತಾರೆ? ಆಂತರಿಕ ಸಾಲ ಅಂತೇಳಿ ಕರೀತಾರೆ. ಇಂಟರ್ನಲ್ ಬಾರೋವಿಂಗ್ಸ್ ಅಂತೇಳಿ ಕರೀತಾರೆ. ರೈಟ್, ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ಏನಂದ್ರೆ ಬಾಹ್ಯ ಸಾಲ, ಎಕ್ಸ್ಟರ್ನಲ್ ಬಾರೋವಿಂಗ್ಸ್ ಅಂತೇಳಿ ಕರಿತೀವಿ. ಯಾವ ಸಾಲ? ಬಾಹ್ಯ ಸಾಲ ಅಂತೇಳಿ ಕರಿತೀವಿ. ಹಾಗಾದ್ರೆ IMF ಇಂದ ಪಡೆದುಕೊಳ್ಳುವ ಸಾಲ. IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಯಾವ ಫಂಡ್? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಓಕೆ, ಇದೆಲ್ಲ ಗೊತ್ತಿರಬೇಕು. ಯಾವ ನ್ಯಾಷನಲ್? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಮತ್ತು ಇಂಡಿಯನ್ ಮಾನಿಟರಿ ಫಂಡ್ ಅಂದಿರಿ. ಮತ್ತು ಹಾಗಾದ್ರೆ ಈ IMF ನೆಕ್ಸ್ಟ್ ಎರಡನೇದು ಯಾವುದು ಅಂತಂದ್ರೆ ವಿಶ್ವ ಬ್ಯಾಂಕು. IMF ಮತ್ತು ವಿಶ್ವ ಬ್ಯಾಂಕ್ ಎರಡನ್ನು ಏನಂತಂದ್ರೆ ಟ್ವಿನ್ಸ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅವಳಿ ಸಂಸ್ಥೆಗಳು ಅಂತೇಳಿ ಕರಿತೀವಿ ರೀ. ಅವಳಿ ಸಂಸ್ಥೆಗಳು ಅಂತೇಳಿ ಕರೀತಾರೆ. ಸಂಸ್ಥೆಗಳು IMF ಮತ್ತು ವಿಶ್ವ ಬ್ಯಾಂಕನ್ನು ಯಾವ ಸಂಸ್ಥೆಗಳು ಅಂತ ಕರೀತಾರೆ? ಅವಳಿ ಸಂಸ್ಥೆಗಳು ಅಂತೇಳಿ ಕರೀತಾರೆ. ಯಾಕ್ರಿ ಅವಳಿ ಸಂಸ್ಥೆಗಳು ಅಂತ ಕರೀತಾರೆ ಇವ್ರಿಗೆ ಅಂತ ಕೇಳಿದ್ರೆ, ನೋಡ್ರಿ, ಎರಡು IMF ಮತ್ತು ವಿಶ್ವ ಬ್ಯಾಂಕ್ ಎರಡು 1944ರ ಬ್ರಿಟನ್ ವುಡ್ ಸಮ್ಮೇಳನದ ಅನ್ವಯ ಸ್ಥಾಪನೆ ಆಗಿದೆ. ಯಾವುದು? IMF ಮತ್ತು ವಿಶ್ವ ಬ್ಯಾಂಕ್ ಎರಡು ಕೂಡ ಏನಂದ್ರೆ 1944ರ ಯಾವ ಸಮ್ಮೇಳನದ ಅನ್ವಯ? ಬ್ರಿಟನ್ ವುಡ್ ಸಮ್ಮೇಳನದ ಅನ್ವಯ ಏನಂತಂದ್ರೆ ಸ್ಥಾಪನೆ ಆಗಿದವ್ರು ಎರಡು. ಹಾಗಾದ್ರೆ ಇವು ಎರಡು IMF ಮತ್ತು ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿ ಇರೋದ್ರಿ ವಾಷಿಂಗ್ಟನ್ನ DC ಒಳಗಿದೆ ರೀ. ವಾಷಿಂಗ್ಟನ್ನ DC ಒಳಗೆ. ಓಕೆ, ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ, ಇದು ಕ್ಯಾಲಿಫೋರ್ನಿಯಾ ಅಲ್ಲ. ಓಕೆ,
ಇದು ಗೊತ್ತಿರಬೇಕು ನಿಮಗೆ, ಸರಿನಾ? ಹಾಗಾದ್ರೆ ವಾಷಿಂಗ್ಟನ್ನ DC ಒಳಗೆ ಏನಂತಂದ್ರೆ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಮತ್ತು ಇವು ಎರಡೂ ಕೂಡ IMF ಮತ್ತು ವಿಶ್ವ ಬ್ಯಾಂಕ್ 1945 ಡಿಸೆಂಬರ್ 27 ಕಾರ್ಯಾರಂಭ ಮಾಡ್ತಾವ್ರಿ. ಡಿಸೆಂಬರ್ 27, 1945 ಎರಡೂ ಕಾರ್ಯಾರಂಭವನ್ನು ಮಾಡ್ತಿರ್ತವೆ. ಸೊ ಅದು ನಿಮಗೆ ಗೊತ್ತಿರಬೇಕು, ವಿಶ್ವ ಬ್ಯಾಂಕ್ ಮತ್ತು IMF. ಸರ್, ನಿಮಗೆ ಇನ್ನೊಂದು ಕ್ವಶನ್ ಆಗ್ಯದ, ಭಾರತ ಸರ್ಕಾರವು ಅತಿ ಹೆಚ್ಚು ಸಾಲವನ್ನು ಬಾಹ್ಯ ಮೂಲದಿಂದ ಯಾವ ಮೂಲದಿಂದ ತಗೊಳ್ತಿದ್ರಿ? ಎಕ್ಸ್ಟರ್ನಲ್ ಬಾರೋವಿಂಗ್ಸ್ ಯಾವ ಮೂಲದಿಂದ ತಗೊಳ್ತಿತ್ತು ಅಂತಂದ್ರೆ ವಿಶ್ವ ಬ್ಯಾಂಕ್ನಿಂದ. ಯಾವ ಬ್ಯಾಂಕಿನಿಂದ? ವಿಶ್ವ ಬ್ಯಾಂಕ್ನಿಂದ ಅತಿ ಹೆಚ್ಚು ಸಾಲವನ್ನು ಪಡೆದುಕೊಳ್ಳುತ್ತದೆ. ಯಾವ ಬ್ಯಾಂಕ್ನಿಂದ? ವಿಶ್ವ ಬ್ಯಾಂಕ್ನಿಂದ ಸಾಲವನ್ನು ಪಡೆದುಕೊಳ್ಳುವುದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಏನಂದ್ರೆ ADB ಅಂದ್ರಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಸಾಲವನ್ನು ತಗೊಳ್ತಿದ್ರಿ. ಯಾವುದು? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು. ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಸ್ಥಾಪನೆ ಆಗಿದೆ ಯಾವಾಗ್ರಿ ಅಂತ ಕೇಳಿದ್ರೆ 1966 ಡಿಸೆಂಬರ್ 19ಕ್ಕೆ ಏನಂತಂದ್ರೆ ADB ಸ್ಥಾಪನೆ ಆಗ್ಯದ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು 1966 ಡಿಸೆಂಬರ್ 19ಕ್ಕೆ ಸ್ಥಾಪನೆ ಆಗ್ಯದ. ಇದರ ಕೇಂದ್ರ ಕಚೇರಿ ಎಲ್ಲಿ ಇದೆಯಪ್ಪ ಅಂತ ಕೇಳಿದ್ರೆ ಫಿಲಿಪೈನ್ಸ್ ದೇಶದ ಮನಿಲಾ ಎಂಬಲ್ಲಿ. ಎಲ್ಲಿ? ಮನಿಲಾ. ಓಕೆ. ಮತ್ತು ನಮ್ದು ಎಲ್ಲಿ? ಮತ್ತು ಕೂಲಿ ಮನಿಲಾ ಅಲ್ಲ, ಮತ್ತು ನಮ್ಮ ಇಂಡಿಯಾದ ಅದು ಅಲ್ಲ, ಅದು ಬೇರೆ ಐತಿ. ಅದು ಏನಂತಂದ್ರೆ ಸ್ವರ್ಗದ ತಾಣ ಅದು, ಹೌದಲ್ಲ? ಹಾಂ, ಹೋಗ್ತೀರಿ ನೀವು ಕೂಡ. ರೈಟ್. ಯಾವುದು? ಫಿಲಿಪೈನ್ಸ್ನ ಮನಿಲಾ. ಓಕೆ, ರೈಟ್. ಇದು ಗೊತ್ತಿರಬೇಕು, ಫಿಲಿಪೈನ್ಸ್ನ ಮನಿಲಾ. ರೈಟ್. ನೆಕ್ಸ್ಟ್ ಏನಂತಂದ್ರೆ NDB ಅಂತೇಳ್ರಿ. NDB ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಸಾರ್, ಇದಕ್ಕೆ ಬ್ರಿಕ್ಸ್ ಬ್ಯಾಂಕ್ ಅಂತೇಳಿ ಕೂಡ ಕರೀತಾರೆ. ಯಾವುದು? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಬ್ರಿಕ್ಸ್ ಬ್ಯಾಂಕ್ ಅಂತೇಳಿ ಕರಿತೀವಿ ಸ್ನೇಹಿತರೆ. ಯಾವ ಬ್ಯಾಂಕ್? ಬ್ರಿಕ್ಸ್ ಬ್ಯಾಂಕ್ ಅಂತೇಳಿ ಕೂಡ ಕರಿತೀವಿ ಇದಕ್ಕೆ. ಬ್ರಿಕ್ಸ್ ಬ್ಯಾಂಕು. ಮೊದಲು ಬ್ರಿಕ್ ಇತ್ತು ಇದು, ಆಮೇಲೆ ಬ್ರಿಕ್ಸ್ ಅಂತೇಳಿ ಆಯಿತು. ಬ್ರಿಕ್ ಕಂಟ್ರೀಸ್ ನಿಮಗೆ ಕೇಳ್ಯಾರ, ಈ ಕೆಳಗಿನವುಗಳಲ್ಲಿ ಯಾವುದು ಬ್ರಿಕ್ಸ್ ಕಂಟ್ರಿ ಅಲ್ಲ? ಇದರೊಳಗೆ ಆನ್ಸರ್ ಇದೆ ರೀ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಆ್ಯಂಡ್ ಸೌತ್ ಆಫ್ರಿಕಾ, ಇವು ಬ್ರಿಕ್ಸ್ ಕಂಟ್ರೀಸ್. ಹಾಗಾದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದು ಸ್ಥಾಪನೆ ಆಗಿದೆ ಯಾವಾಗ್ರಿ ಅಪ್ಪ ಅಂತ ಕೇಳಿದ್ರೆ, ಇದು ಸ್ಥಾಪನೆ ಆಗಿದ್ದು 2014 ಒಳಗೆ ಸ್ಥಾಪನೆ ಆಗಿದೆ. 2014 ಸ್ಥಾಪನೆ ಆಗಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಚೀನಾದ ಶಾಂಘೈ ಎಂಬಲ್ಲಿ ಕಂಡು ಬರ್ತದೆ. ಯಾವುದು? ಚೀನಾದ ಶಾಂಘೈ ಎಂಬಲ್ಲಿ ಇದರ ಹೆಡ್ ಕ್ವಾರ್ಟರನ್ನು ನೋಡ್ತೀವಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಓಕೆ. 2014 ಏನಂತಂದ್ರೆ ನರೇಂದ್ರ ಮೋದಿ ಅವರು ಏನಂತಂದ್ರೆ ಶಿಫಾರಸು ಮಾಡ್ತಾರೆ, ಸಲಹೆ ಕೊಡ್ತಾರೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ನಾವು ಸ್ಥಾಪನೆ ಮಾಡೋಣ ಅಂತ. ಅವಾಗ 2014 ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಇದೆ ಚೀನಾದ ಸಂಘೈನಲ್ಲಿ ಕಂಡು ಬರುತ್ತೆ. ಅದೇ ಥರ ಏನಂತಂದ್ರೆ ವಿದೇಶಿ ಸಂಘ ಸಂಸ್ಥೆಗಳಿಂದ ತಗೊಳ್ಬಹುದು ರೀ. ವಿದೇಶಿ ಸಂಘ ಸಂಸ್ಥೆಗಳಿಂದ ತಗೊಳ್ಬಹುದು. ವಿದೇಶಿ ಬೇರೆ ಬೇರೆ ದೇಶಗಳ ಸರ್ಕಾರದಿಂದ ತಗೊಳ್ಬಹುದು. ಯಾವುದು? ವಿದೇಶಿ ಬೇರೆ ಬೇರೆ ದೇಶಗಳ ಸರ್ಕಾರದಿಂದ ತಗೊಳ್ಬಹುದು. ಬೇರೆ ಬೇರೆ ದೇಶದ ಯಾವುದರಿಂದ? ಸರ್ಕಾರದಿಂದ ತಗೊಳ್ಬಹುದು. ಬೇರೆ ಬೇರೆ ದೇಶದ ಸರ್ಕಾರಗಳಿಂದ ತಗೊಳ್ಬಹುದು. ಅದನ್ನು ಬಿಟ್ಟರೆ ಎಲ್ಲಿಂದ ತಗೊಳ್ಬಹುದು ಗೊತ್ತಾ? ವಿದೇಶಿ ಶ್ರೀಮಂತ ವ್ಯಕ್ತಿಗಳಿಂದ ತಗೊಳ್ಬಹುದು. ಯಾರಿಂದ? ಶ್ರೀಮಂತ ವ್ಯಕ್ತಿಗಳಿಂದ, ಎಲಾನ್ ಮಸ್ಕ್ ಅಂತವರಿಂದ. ಓಕೆ. ನೆಕ್ಸ್ಟ್ ಅಮೆಜಾನ್ CEO ಯಾರಾದರ? ಶ್ರೀಮಂತ ವ್ಯಕ್ತಿಗಳಿಂದ ತಗೊಳ್ಬಹುದು. ವಿದೇಶಿ ಎಂಥ ಶ್ರೀಮಂತ ವ್ಯಕ್ತಿಗಳು? ವಿದೇಶಿ ಶ್ರೀಮಂತ ವ್ಯಕ್ತಿಗಳಿಂದ ತಗೊಳ್ಬಹುದು. ಇವೆಲ್ಲ ಏನಂತಂದ್ರೆ ವಿದೇಶಿ ಸಾಲದ ಮೂಲಗಳು ಅಂತೇಳಿ ಹೇಳ್ಬೋದು. ಇವೆಲ್ಲ ಅಂದರೆ ಆಂತರಿಕ ಸಾಲ ಮತ್ತು ಬಾಹ್ಯ ಸಾಲ. ಭಾರತ ಸರ್ಕಾರ ವಿದೇಶಿ ಸಾಲವನ್ನು ವಿಶ್ವ ಬ್ಯಾಂಕಿನ ಅತಿ ಹೆಚ್ಚು 2021 ಅತಿ ಹೆಚ್ಚು ಎಲ್ಲಿಂದ ಪಡ್ಕೊಂಡಿದೆ ಅಂತಂದ್ರೆ ವಿಶ್ವ ಬ್ಯಾಂಕಿನಿಂದ ಪಡೆದುಕೊಂಡಿದೆ. ವಿಶ್ವ ಬ್ಯಾಂಕಿನಿಂದ ಅತಿ ಹೆಚ್ಚು ಸಾಲವನ್ನು ಪಡೆದುಕೊಂಡಿದೆ ರೀ. ಯಾವ ಬ್ಯಾಂಕಿನಿಂದ? ವಿಶ್ವ ಬ್ಯಾಂಕಿನಿಂದ ಸಾಲವನ್ನು ಪಡೆದುಕೊಂಡಿದೆ. ಓಕೆ. 3-4 ಮಂದಿ ಏನಂತಂದ್ರೆ ಈ ಒಂದು 4-5 ಕ್ವಶನ್ ಕೇಳಿದ್ರು ನಿನ್ನೆ GST ಮೇಲೆ ನನಗೆ ಕಳಿಸಿದ್ರು. GSTಯನ್ನು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿಕೊಂಡ ದೇಶ ಯಾವುದ್ರಿ ಸರ್ ಅಂತ ಕೇಳ್ಯಾರ. ಪಾಠ ಕೇಳಿರಿಲ್ಲೋ? ಫ್ರಾನ್ಸ್ ಹೇಳಿನೋ ಇಲ್ಲೋ? ಫ್ರಾನ್ಸ್ ಅಂತೇಳಿ. GST ಮಸೂದೆಗೆ ಒಪ್ಪಿಗೆ ನೀಡಿದ ಮೊದಲ ರಾಜ್ಯ ಯಾವುದ್ರಿ ಸರ್ ಅಂತ ಕೇಳಿರಿ. ಆಸಾಮ್ ಹೇಳಿನೋ ಇಲ್ಲೋ? ನೀವೇನೇನು ಕ್ವಶನ್ ಹಾಕಿರ್ತೀರಲ್ಲ ಕ್ಲಾಸ್ ಕರೆಕ್ಟ್ ಒಂದ್ಸಲ ನೋಡ್ರಿ ಮತ್ತು ನೋಟ್ಸನ್ನು ಓದ್ಕೊಳ್ರಿ. ನೀವು ಎಲ್ಲಿ ಒಂದು ಕ್ವಶನು ಮಿಸ್ ಆಗಂಗಿಲ್ಲ ರೀ ನಿಮ್ಗೆ. ಓಕೆ. ಮತ್ತು ಎಷ್ಟು ದೇಶಗಳು GST ಅಳವಡಿಸ್ಕೊಂಡಿದ್ದಾವ್ರಿ ಸರ್ ಅಂತ ಹೇಳಿದ್ರೆ 160+ ಅಂತೇಳಿ ಹೇಳಿದ್ದೀನಿ ನಿಮ್ಗೆ. ಒಂದು ಪಾಯಿಂಟ್ಸ್ ಕೂಡ ನಿಮ್ಗೆ ಸ್ಕಿಪ್ ಮಾಡಿಲ್ಲ ನಾನು, ಪ್ರತಿಯೊಂದು ಹೇಳಿದ್ದೀನಿ. ಓಕೆ, ಅದು ತಿಳ್ಕೊಳ್ರಿ. ರೈಟ್.
ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ಏನಂತಂದ್ರೆ ನೆಕ್ಸ್ಟ್ ನಿಮಗೆ ಏನಂತಂದ್ರೆ ಆಂತರಿಕ ಸಾಲ ಮತ್ತು ಬಾಹ್ಯ ಸಾಲ ಕಂಪ್ಲೀಟ್ ಆಗ್ತದೆ. ಎವ್ರಿ ಡೇ ಕ್ಲಾಸ್ ನೋಡ್ಬೇಕ್ರಿ. ಒಂದು ಕ್ಲಾಸ್ ನೋಡೋದು ಒಂದು ಕ್ಲಾಸ್ ಬಿಡೋದು ಮಾಡಿದ್ರೆ ಏನು ಅರ್ಥ ಆಗಂಗಿಲ್ಲ. ಎವ್ರಿ ಡೇ ಪ್ರತಿ ಒಂದು ಕ್ಲಾಸ್ ಏನಂದ್ರೆ ಮಿಸ್ ಆಗ್ಲಾರ್ದಂಗೆ ಏನಂದ್ರೆ ನೋಡಬೇಕು. ಯಾವುದೇ ಸಬ್ಜೆಕ್ಟ್ ಆಗಿರಲಿಲ್ಲ, ನಂದೇ ಅಲ್ಲ, ಯಾವುದೇ ಸಬ್ಜೆಕ್ಟ್ ಇದ್ರೆ ಒಂದು ಲಿಂಕ್ ಅನ್ನೋದು ಸಿಗ್ತದ್ರಿ ನಿಮಗೆ. ಸರಿ ಇಲ್ರಿ ನಾವು ವರ್ಕ್ ಮಾಡ್ತೀವ್ರಿ, ಹಂಗಂದ್ರೆ 24 ತಾಸು ನಿಮಗೋಸ್ಕರ ಇಡ್ತೀವಿ ನಾವು. ಅದನ್ನು ನೋಡಬೇಕಪ್ಪ. ನೋಡೋರಿದ್ರೆ ಕಲಿಬೇಕಂತ ಹಂಬಲಿದ್ರೆ ಹೆಂಗೆ ಬೇಕಾದ್ರೆ ಕಲಿಬಹುದು. ರೈಟ್. ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ನಿಮಗೆ ಏನಂತಂದ್ರೆ ನೆಕ್ಸ್ಟ್ ಏನಂತಂದ್ರೆ ವಿನಿಮಯ ಅಂತೇಳಿ ಬರುತ್ತೆ. ಇಲ್ಲಿ ಸಾರ್ವಜನಿಕ ಹಣಕಾಸು ನಿಮಗೆ ಏನಂತಂದ್ರೆ ಮುಗಿತದ. ಸಾರ್ವಜನಿಕ ಹಣಕಾಸು ಮುಗಿತದ. ನಿಮಗೇನಂತಂದ್ರೆ ಸಾರ್ವಜನಿಕ ಸಾಲದ ಬಗ್ಗೆ ಹೇಳಬೇಕು. ಸಾಲ ಮುಗೀತು. ನೆಕ್ಸ್ಟ್ ಏನಂತಂದ್ರೆ ವಿನಿಮಯ. ಸಾರ್ವಜನಿಕ ಹಣಕಾಸು ಒಳಗೆ 3 ವಿಧಗಳು ಹೇಳಿದೆ ನಿಮಗೆ. ಸಾರ್ವಜನಿಕ ಆದಾಯ, ಸಾರ್ವಜನಿಕ ಯಾವುದು, ಸಾರ್ವಜನಿಕ ವೆಚ್ಚ ಮತ್ತು ಸಾರ್ವಜನಿಕ ಸಾಲ. ಅವು 3 ಮುಗಿದು ನೆಕ್ಸ್ಟ್ ಏನಂತಂದ್ರೆ ವಿನಿಮಯ ಹೇಳಬೇಕು ನಿಮ್ಗೆ. ವಿನಿಮಯ ಅಂತಂದ್ರೆ ಎಕ್ಸ್ಚೇಂಜ್ ಅಂತೇಳಿ ಕರಿತೀವಿ. ವಿನಿಮಯ ಅಂತಂದ್ರೆ ಏನ್ರಿ, ಎಕ್ಸ್ಚೇಂಜ್ ಅಂತೇಳಿ ಕರಿತೀವಿ. ಪಿಂಕ್ 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 ನೋಡಿ ಹೆಂಗಾಗಿತ್ತು ನೋಡ್ರಿ ಸ್ಲೈಡ್, ಬೆಂಕಿ ಆಗ್ಯದ. ನೆಕ್ಸ್ಟ್ ಏನಂತಂದ್ರೆ ನಿಮಗೋಸ್ಕರ ಬೆಂಕಿ ಮಾಡಿಸ್ತಿದ್ದೀವಿ ನಾವು. ರೈಟ್. ನೋಡ್ರಿ ವಿನಿಮಯ ಅಂತಂದ್ರೆ ಏನ್ರಿ, ಯಾವುದಕ್ಕೆ ವಿನಿಮಯ ಅಂತ ಕರೀತಾರೆ ಅಂತ ಕೇಳಿದ್ರೆ ವಿನಿಮಯ ಅಂತಂದ್ರೆ ಎಕ್ಸ್ಚೇಂಜ್ ಅಂತೇಳಿ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ಎಕ್ಸ್ಚೇಂಜ್ ಅಂತ ಕರೀತಾರೆ. ನಮ್ಮಂದು ಎಕ್ಸ್ಚೇಂಜ್ ಅಂತಂದ್ರೆ ವಿನಿಮಯ ಅಂತಂದ್ರೆ ಕೊಡೋದು ತಗೊಳ್ಳೋದ್ರಿ ಸರ್ ಅಂತೇಳಿ. ಅಕ್ಕಿ ಕೊಟ್ಟು ರಾಗಿ ತಗೊಳ್ಳೋದ್ರಿ, ಜೋಳ ಕೊಟ್ಟು ಅಕ್ಕಿ ತಗೊಳ್ಳೋದ್ರಿ ಮತ್ತು ಒಳ್ಳೆ ಅದು ಅಲ್ಲ. ಅದು ಬಾಟರ್ ಸಿಸ್ಟಮ್ ಆಗ್ತದ, ವಸ್ತು ವಿನಿಮಯ ಪದ್ಧತಿ ಆಗ್ತದ. ಇದೇ ಬೇರೆ ಅದೇ ಬೇರೆ, ಸರಿನಾ? ನೋಡ್ರಿ ವಿನಿಮಯ ಅಂತಂದ್ರೆ ಏನ್ರಿ, ವಿನಿಮಯ ಸಾಲ ಅಲ್ಲಿದು ಬರೀ ವಿನಿಮಯ ಅಷ್ಟೇ ಇದು. ಓಕೆ, ವಿನಿಮಯ. ವಿನಿಮಯ ಅಂದ್ರೆ ಯಾವುದಕ್ಕೆ ಕರೀತಾರಪ್ಪ ವಿನಿಮಯ? ಉತ್ಪಾದಕರು ತಾವು ಉತ್ಪಾದಿಸಿದ ಸರಕುಗಳನ್ನು, ಯಾವುದು, ಉತ್ಪಾದಕರು ತಾವು ಉತ್ಪಾದಿಸಿದ ಸರಕುಗಳನ್ನು ವಿವಿಧ ವ್ಯವಹಾರ ಮಾಧ್ಯಮಗಳ ಮೂಲಕ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವುದಕ್ಕೆ ಏನಂತ ಕರೀತಾರೆ, ವಿನಿಮಯ ಅಂತೇಳಿ ಕರೀತಾರೆ. ಈಗ ವಿನಿಮಯ ಈಗೇನಂತಂದ್ರೆ ಈಗ ಡೈರೆಕ್ಟಾಗಿ ಏನಂತಂದ್ರೆ ಈ ವಾಚ್ ಎಲ್ಲಿ ಸ್ಥಾಪನೆ ಆಗಿ ಎಲ್ಲಿ ಇದನ್ನು ಉತ್ಪಾದನೆ ಮಾಡ್ಯಾರ ಗೊತ್ತಿಲ್ಲ ಈ ವಾಚನ್ನ. ಈಗ ಏನಂತಂದ್ರೆ ನಾವೇನಂತಂದ್ರೆ ಅನುಭೋಗಿಗಳು, ನಾವು ಕನ್ಸ್ಯೂಮರ್ಗಳು. ಈಗ ವಾಚ್ ಎಲ್ಲಿಂದ ತೊಗೊಂಡು ಬಂದಿರಿ ಸರ್ ಅಂತ ಕೇಳಿದ್ರೆ, ನಾನು ವಾಚ್ ತೊಗೊಳಕ್ಕೆ ಏನಂತಂದ್ರೆ ನಾನೇನಂತಂದ್ರೆ ಕಂಪ್ನಿಗೆ ಹೋಗಿದ್ದೆ, ಅಲ್ಲಿ ಹೆಂಗೆ ಉತ್ಪಾದನೆ ಆಗತ್ತಿದ್ದು ನೋಡ್ಕೊಂಡು ನಾನು ಚಂದಿದ್ದು ನೋಡ್ಕೊಂಡು ಆರಿಸ್ಕೊಂಡು ಬಂದಿನಿ ಅಂತೇಳಿ ಅಂತೀರಾ? ಸಾಧ್ಯನೇ ಇಲ್ಲ. ನಾವು ಏನೇ ಉತ್ಪಾದನೆ ಆಗಿರುವಂಥ ಸರಕುಗಳನ್ನು ಏನು ಮಾಡ್ತಾರ, ವಿವಿಧ ವ್ಯವಹಾರ ಮಾಧ್ಯಮಗಳ ಮೂಲಕ ಅದನ್ನು ನಾವು ತೊಗೊಳ್ತೀವಿ. ತೊಗೊಂಡು ನಾವೇನು ಕನ್ಸ್ಯೂಮ್ ಮಾಡ್ತೀವಿ, ಅದನ್ನು ಏನಂತ ಕರಿತೀವಿ, ವಿನಿಮಯ ಅಂತ ಕರೀತಾರೆ. ಉತ್ಪಾದಕರು ತಾವು ಉತ್ಪಾದಿಸಿದ ಸರಕುಗಳನ್ನು ವಿವಿಧ ವ್ಯವಹಾರ ಮಾಧ್ಯಮಗಳ ಮೂಲಕ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವುದಕ್ಕೆ ಏನಂತ ಕರೀತಾರೆ, ವಿನಿಮಯ ಅಂತೇಳಿ ಕರೀತಾರೆ. ಹಾಗಾದರೆ ವಿನಿಮಯಕ್ಕೆ ಎಕ್ಸಾಂಪಲ್ ಯಾವುದ್ರಿ ಅಂತ ಕೇಳಿದ್ರೆ, ವಿನಿಮಯಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಕೇಳಿದ್ರೆ ಒಂದೇದು ಹೇಳಬೇಕಂದ್ರೆ ಮಾರುಕಟ್ಟೆ ರೀ. ಯಾವುದು, ಮಾರುಕಟ್ಟೆ, ಮಾರ್ಕೆಟ್ ಆಗಿರ್ಬೋದು. ಅದನ್ನು ಬಿಟ್ಟರೆ ಮಾರ್ಕೆಟಿಗೆ ಈಗ ಏನಂದ್ರೆ ಚಪ್ಪಲಿ ತೊಗೊಳಕ್ಕೆ ಹೋಗ್ತಿರಲ್ಲ, ಹೊಸದ ಚಪ್ಪಲಿ ಆಗಿರ್ಬೋದು, ಏನೇ ತೊಗೊಳಕ್ಕೆ ಹೋದ್ರೆ ಏನಂದ್ರೆ ಈಗ ಏನಂದ್ರೆ ಅಮೆಜಾನ್, ಫ್ಲಿಪ್ಕಾರ್ಟ್ ಬಂದಿದ್ದಾವೆ. ಮೊದಲು ಏನೇ ತೊಗೊಳ್ಬೇಕಂತಂದ್ರೆ ಎಲ್ಲಿಗೆ ಹೋಗ್ಬೇಕಾಗಿತ್ತು, ನೀವು ಮಾರುಕಟ್ಟೆಗೆ ಹೋಗ್ಬೇಕಾಗ್ತಿತ್ತು. ಒಂದೇದು ಯಾವುದು, ಮಾರುಕಟ್ಟೆ. ಎರಡನೇದು ಯಾವುದು, ಫ್ಲಿಪ್ಕಾರ್ಟ್. ಓಕೆ, ಅದನ್ನು ಬಿಟ್ಟರೆ ಅಮೆಜಾನ್, ಆಮೇಲೆ ಏನಂದ್ರೆ ಮೀಸೋ. ಓಕೆ, ಮತ್ತೇನಂದ್ರೆ ಜಿಯೋ ಮಾರ್ಟ, ಮತ್ತೇನಂದ್ರೆ ರಿಲಯನ್ಸ್ ಮಾರ್ಟ, ಡಿ ಮಾರ್ಟ. ಯಾವುದೇ ಶಾಪಿಂಗ್ ಮಾಲ್ಸ್ಗಳದಾವಲ್ಲ ಎಲ್ಲವುದರ ಮೂಲಕ ನೀವು ತೊಗೊಳ್ತೀರಿ. ಮತ್ತು ಅದೇ ಥರ ಸನಿ ಮಾರ್ಟ, ಮೊಹಾಲಿ ಒಳಗೆ ಕಂಡು ಬರ್ತಿತ್ತು, ಮತ್ತು ಮುಂಬೈ ಒಳಗೂ ಕಂಡು ಬರ್ತಿತ್ತು ಸನಿ ಮಾರ್ಟ. ಇವೆಲ್ಲ ಏನಂತಂದ್ರೆ ನಿಮಗೇನಂದ್ರೆ ವಸ್ತುಗಳನ್ನು ನಿಮ್ಮ ಮನೆಗೆ ತಲುಪಿಸುವಂತೆ ಮಾಡುವಂಥದ್ದು. ಓಕೆ, ವಿನಿಮಯ, ಎಕ್ಸ್ಚೇಂಜ್ ಅಂದ್ರೆ ಅಷ್ಟೇ. ನೆಕ್ಸ್ಟ್ ಇದಾದ ನಂತರ ಸ್ನೇಹಿತರೆ ಬರೋದು ನಿಮಗೆ ಆರ್ಥಿಕ ಯೋಜನೆಗಳು, ಎಕನಾಮಿಕ್ ಪ್ಲ್ಯಾನಿಂಗ್ಸ್ ರೀ. ಎಕನಾಮಿಕ್ ಪ್ಲ್ಯಾನಿಂಗ್ಸ್ ಯಾವುದಕ್ಕೆ ಸಂಬಂಧಪಟ್ಟೈತ್ರಿ, ಆರ್ಥಿಕ ಯೋಜನೆಗಳು. ಇದರ ಮೇಲೆ ಕೂಡ ಏನಂತಂದ್ರೆ ನಿಮಗೆ ಕ್ವಶನ್ ಕೇಳ್ತಿರ್ತಾರೆ. ಆರ್ಥಿಕ ಯೋಜನೆ ಅಂದರೆ ಏನಾಗಿದ್ರಿ, ಯಾವುದಕ್ಕೆ ಸಂಬಂಧಪಟ್ಟೈತಿ ಆರ್ಥಿಕ ಯೋಜನೆಗಳು. ಓಕೆ, ಆರ್ಥಿಕ ಯೋಜನೆ ಅಂದರೆ 5 ಇಯರ್ ಪ್ಲ್ಯಾನಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ. ನಿಮ್ಗೆ 5 ಇಯರ್ ಪ್ಲ್ಯಾನ್ ಹೇಳುವಾಗ ಏನಂತಂದ್ರೆ ಡಿಟೇಲ್ ಆಗಿ ಹೇಳಬೇಕಾಗ್ತದೆ. 5 ಇಯರ್ ಪ್ಲ್ಯಾನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನೋಡ್ರಿ, ಆರ್ಥಿಕ ಯೋಜನೆಗಳು, ಎಕನಾಮಿಕ್ ಪ್ಲಾನಿಂಗ್ಸ್ ಅಂತ ಕರಿತೀವಿ. ನೋಡ್ರಿ, ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಗಳನ್ನು ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಕಂಡುಬರುತ್ತವೆ. ಇದು ಸಂವಿಧಾನದ ಯಾವ ಪಟ್ಟಿಯಲ್ಲಿ, ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಗಳು ಏನಂತಂದ್ರೆ ಕಾನ್ಕರೆಂಟ್ ಲಿಸ್ಟ್ ಒಳಗೆ ಕಂಡು ಬರ್ತವೆ ರೀ. ಯಾವ ಲಿಸ್ಟ್ ಒಳಗೆ ಕಂಡು ಬರುತ್ತೆ, ಕಾನ್ಕರೆಂಟ್ ಲಿಸ್ಟ್ ಒಳಗೆ ಕಂಡು ಬರುತ್ತೆ. ಕಾನ್ಕರೆಂಟ್ ಲಿಸ್ಟ್ ಅಂತಂದ್ರೆ ಸಮವರ್ತಿ ಪಟ್ಟಿ ಅಂತೇಳಿ ಕರಿತೀವಿ. ಸಮವರ್ತಿ ಪಟ್ಟಿಯಲ್ಲಿ ಕಂಡು ಬರುತ್ತವೆ. ಅದನ್ನು ಏನಂತಂದ್ರೆ ನೀವೆಲ್ಲ ನೋಡಬೇಕು.
ನೋಡ್ರಿ, ಆರ್ಥಿಕ ಯೋಜನೆ ಎಂದರೆ ಏನಪ್ಪ, ಯಾವುದಕ್ಕೆ ಎಕನಾಮಿಕ್ ಪ್ಲಾನಿಂಗ್ಸ್ ಅಂತ ಕರೀತಾರೆ ಅಂತ ಕೇಳಿದ್ರೆ, ಜನರ ಕಲ್ಯಾಣಕ್ಕಾಗಿ ಸರ್ಕಾರವು ವಿವಿಧ ಯೋಜನೆಗಳನ್ನು ಹಮ್ಮಿಕೊಳ್ಳುವುದನ್ನೇ ಆರ್ಥಿಕ ಯೋಜನೆ ಎನ್ನುವರು. ನಮ್ಗಳ ಕಲ್ಯಾಣಕ್ಕಾಗಿ, ನಮಗೋಸ್ಕರ, ನಮ್ಮ ಕಲ್ಯಾಣಕ್ಕಾಗಿ ಸರ್ಕಾರ ಏನು ಮಾಡಬೇಕು, ವಿವಿಧ ಯೋಜನೆಗಳನ್ನು ಹಮ್ಮಿಕೊಳ್ಳುವುದನ್ನು ಏನಂತ ಕರೀತಾರೆ, ಆರ್ಥಿಕ ಯೋಜನೆಗಳು ಅಂತೇಳಿ ಕರೀತಾರೆ. ಯಾವ ಯೋಜನೆಗಳು ಅಂತ ಕರೀತಾರೆ, ಆರ್ಥಿಕ ಯೋಜನೆ ಅಂತೇಳಿ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ 1924ರಲ್ಲಿ ರಷ್ಯಾ ದೇಶವು ಈ ಆರ್ಥಿಕ ಯೋಜನೆಗಳನ್ನು ಅಥವಾ 5 ಇಯರ್ ಪ್ಲ್ಯಾನನ್ನು ರಷ್ಯಾ ಏನು ಮಾಡಬೇಕು, ಅಳವಡಿಸಿಕೊಳ್ಬೇಕು ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ನಿರ್ಣಯ ಕೈಗೊಂಡಿತ್ತು. ನಿರ್ಣಯ ಕೈಗೊಂಡಿದ್ದು ಯಾವ ದೇಶ ಅಂತ ಕೇಳಿದ್ರೆ ರಷ್ಯಾ ದೇಶ. ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಏನಂತಂದ್ರೆ ಆರ್ಥಿಕ ಯೋಜನೆ ಅಳವಡಿಸ್ಕೊಳ್ಬೇಕು ಅಂತೇಳಿ ನಿರ್ಣಯ ಕೈಗೊಂಡಿತ್ತು ರೀ, ಜಾರಿಗೆ ತರಲಿಲ್ಲ. ಕರೆಕ್ಟ್ ನೆನಪಿಟ್ಕೊಳ್ರಿ, ಜಸ್ಟ್ ಏನಂತಂದ್ರೆ ನಿರ್ಣಯ ಕೈಗೊಂಡಿತ್ತು ರಷ್ಯಾ. ಆಮೇಲೆ ಏನಾಯಿತು, 1928ರಲ್ಲಿ ರಷ್ಯಾದ ಅಂದಿನ ಅಧ್ಯಕ್ಷರಾಗಿರುವಂಥ ಜೋಸೆಫ್ ಸ್ಟಾಲಿನ್ ಅವರು ಗಾಸ್ ಪ್ಲಾನ್ ಅವರ ನೇತೃತ್ವದಲ್ಲಿ ಗಾಸ್ ಪ್ಲಾನ್ ಸಮಿತಿಯ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿದರು. ಇವ್ರು ಏನಂದ್ರೆ ಗಾಸ್ ಪ್ಲಾನ್ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು. ಇದು ಗಾಸ್ ಪ್ಲಾನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕ ಮಾಡ್ತಾರೆ. ಈ ಸಮಿತಿಯ ಶಿಫಾರಸಿನಂತೆ ರಷ್ಯಾ ಏನಂತಂದ್ರೆ ರಷ್ಯಾ ದೇಶ 1928ರಿಂದ 32ರ ಅವಧಿಗೆ 1928ರಿಂದ 32ರ ಅವಧಿಗೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಂಚವಾರ್ಷಿಕ ಯೋಜನೆಯನ್ನು ರಷ್ಯಾ ದೇಶ ಜಾರಿಗೆ ತಂದಿತ್ತು. ಹಾಗಾದ್ರೆ ನಿಮ್ಮ ಕ್ವಶನ್ ಕೇಳ್ತಾರ, ರಷ್ಯಾ ಯಾವ ಸಮಿತಿಯ ಶಿಫಾರಸಿನಂತೆ 5 ಇಯರ್ ಪ್ಲಾನನ್ನು ಅಳವಡಿಸಿಕೊಂಡಿತ್ತು ಅಂತ ಕೇಳಿದ್ರೆ 1928ರಿಂದ 32ರ ಅವಧಿಯಲ್ಲಿ ಯಾವ ಸಮಿತಿ ಅಂತಂದ್ರೆ ಗಾಸ್ ಪ್ಲಾನ್. ಈ ವ್ಯಕ್ತಿ ಹೆಸರು ಒಬ್ರು ಏನಂತಂದ್ರೆ ಆರ್ಥಿಕ ತಜ್ಞ ಇವರು. ಓಕೆ, ನೆಕ್ಸ್ಟ್ ಪ್ರಪಂಚದ ಪಂಚವಾರ್ಷಿಕ ಯೋಜನೆಯ ಪಿತಾಮಹ ಅಂತೇಳಿ ಜೋಸೆಫ್ ಸ್ಟಾಲಿನ್ ಅವರನ್ನೇ ಕರೀತಾರೆ. ಯಾರನ್ನು ಕರೀತಾರೆ? ಜೋಸೆಫ್ ಸ್ಟಾಲಿನ್ ಅವರನ್ನು ಪ್ರಪಂಚದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತೇಳಿ ಕರೀತಾರೆ. ಯಾರನ್ನು ಕರೀತಾರೆ ಅಂತ ಕೇಳಿದ್ರೆ ಈ ಜೋಸೆಫ್ ಸ್ಟಾಲಿನ್. ಪ್ರಪಂಚದ ಪಂಚವಾರ್ಷಿಕ ಯೋಜನೆ ಅವಧಿ 1928ರಿಂದ 1932 ನೋಡ್ರಿ, 1932 ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಏನಂತಂದ್ರೆ ಅದೇ ಥರ ಸರ್ ಭಾರತದ ಪಂಚವಾರ್ಷಿಕ ಯೋಜನೆಯ ಪಿತಾಮಹ ಯಾರಿದ್ದಾರೆ? ಭಾರತದ ಪಂಚವಾರ್ಷಿಕ ಯೋಜನೆ ಪಿತಾಮಹ, ಭಾರತದ ಪಂಚವಾರ್ಷಿಕ ಯೋಜನೆಯ ಪಿತಾ ಆದರಪ್ಪ ಅಂತ ಕೇಳಿದ್ರೆ ಅವರು ಏನಂದ್ರೆ ಜೆ ನೆಹರು ಅಂತೇಳಿ ಇದ್ದಾರೆ. ಯಾರಿದ್ದಾರೆ? ಜೆ ನೆಹರು ಅಂತೇಳಿ ಇದ್ದಾರೆ. ಯಾವ ನೆಹರು ಅಂತೇಳಿದ್ದಾರೆ? ಜೆ ನೆಹರು ಅವರನ್ನು ಕರಿತೀವಿ. ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ಭಾರತ ದೇಶದಲ್ಲಿ ಕೂಡ ಏನಂತಂದ್ರೆ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬರಬೇಕಂದ್ರೆ ಬಹಳಷ್ಟು ಐತಿಹಾಸಿಕ ಹಿನ್ನೆಲೆಗಳಿದೆ ರೀ. ಯಾವುದಂದ್ರೆ ಬಾಂಬೆ ಪ್ಲ್ಯಾನ್ ಆಗ್ತದ, ನಾಗ್ಪುರ್ ಯೋಜನೆ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಏನಂತಂದ್ರೆ ಗಾಂಧಿ ಪ್ಲ್ಯಾನ್ ಅಂತೇಳಿ ಬರುತ್ತೆ, ಪೀಪಲ್ ಪ್ಲ್ಯಾನ್, ಸರ್ವೋದಯ ಪ್ಲ್ಯಾನ್, ಸರ್ ಎಂ ವಿ ಪ್ಲ್ಯಾನ್, ಓಕೆ, ಹೈದರಾಬಾದ್ ಪ್ಲ್ಯಾನ್, ಲಕ್ನೋ ಪ್ಲ್ಯಾನ್, ಅವೆಲ್ಲ ಹಿನ್ನೆಲೆ ಹೇಳಬೇಕಾಗ್ತದ. 5 ಇಯರ್ ಪ್ಲ್ಯಾನ್ನ ಇವಾಗ ಹೇಳ್ತಿಲ್ಲ ನಿಮಗೂ, 5 ಇಯರ್ ಪ್ಲ್ಯಾನ್ ಆಮೇಲೆ ತೊಗೊಳ್ತೀನಿ. 5 ಇಯರ್ ಪ್ಲ್ಯಾನ್ ಅನಾಹುತ ಹೇಳೋಣ, ಜಿ ಕೆ ಲಿಂಕ್ ಕೊಟ್ಟ ಅದನ್ನು, ಸರಿನಾ? ರೈಟ್. ನೆಕ್ಸ್ಟ್ ಏನಂತಂದ್ರೆ 1928ರಿಂದ 30 ನಮ್ಮ ಪ್ರಪಂಚದಲ್ಲಿ 1928ರಿಂದ ಅಥವಾ 1929ರಿಂದ 32ರ ಅವಧಿಗೆ ಏನಂತರ ಬರಗಾಲ ಸಂಭವಿಸ್ತಿತ್ತು ರೀ. ಇಡೀ ವಿಶ್ವ ಒಳಗೆ ಬರಗಾಲ ಇರ್ತದ, ಆರ್ಥಿಕ ಮುಗ್ಗಟ್ಟು ಇರ್ತದೆ ರೀ. ಆದರೂ ಕೂಡ ಇಂಥ ಅವಧಿಯಲ್ಲಿ ರಷ್ಯಾ ಏನಂತಂದ್ರೆ 5 ಇಯರ್ ಪ್ಲ್ಯಾನನ್ನು ಅಳವಡಿಸಿಕೊಂಡು ಬಹಳಷ್ಟು ಅಭಿವೃದ್ಧಿ ಆಗ್ತದೆ. ರಷ್ಯಾ ದೇಶ ಅಭಿವೃದ್ಧಿ ಆಗಿತ್ತು. ಈ ರಷ್ಯಾನ ಅಭಿವೃದ್ಧಿ ಕಂಡು ಏನಂತಂದ್ರೆ ಬಹಳಷ್ಟು ದೇಶಗಳು ಇಂಪ್ರೆಸ್ ಆಕಾವ್ರಿ. ಓಕೆ, ಸೊ ಅದಕ್ಕೆ ಏನಂದ್ರೆ ಬೇರೆ ಬೇರೆ ದೇಶಗಳು ಕೂಡ ಏನಂದ್ರೆ 5 ಇಯರ್ ಪ್ಲ್ಯಾನ್ ಅಳವಡಿಸ್ಕೊಳ್ಬೇಕಂತೇಳಿ ನಿರ್ಣಯ ಕೈಗೊಳ್ತಾರೆ. ನೆಕ್ಸ್ಟ್ ಏನಂತಂದ್ರೆ ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಯಾರಂತಂದ್ರೆ ಸರ್ ಎಂ ವಿ ಅವರನ್ನು ಕರಿತೀವಿ. ಆರ್ಥಿಕ ಯೋಜನೆಗಳ ಪಿತಾಮಹ ಯಾರನ್ನು ಕರೀತಾರೆ? ಸರ್ ಎಂ ವಿ ಅವರನ್ನು ಕರೀತಾರೆ. ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತೇಳಿ ಕರಿತೀವಿ, ಇದು ಗೊತ್ತಿರಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಕರಿತೀವಿ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತೇಳಿ. ಇಷ್ಟು ನೆನಪಿರಲಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿದಾಗ ಏನಪ್ಪ ಅಂತ ಕೇಳಿದ್ರೆ ಇದಾದ 1928ರಿಂದ 32 ರಷ್ಯಾ ದೇಶವು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಂಚವಾರ್ಷಿಕ ಯೋಜನೆ ಅಳವಡಿಸಿಕೊಂಡಿತು. ಭಾರತದ ಪಂಚವಾರ್ಷಿಕ ಯೋಜನೆ ಪಿತಾಮಹ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ ಅದೇ ಥರ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯನವರು. ಇಷ್ಟೆಲ್ಲ ನಿಮಗೇನಂದ್ರೆ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿಗೆ ನಿಮಗೇನಂತಂದ್ರೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ವ್ಯಾಪ್ತಿ ಮುಗೀತು ರೀ. ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ವ್ಯಾಪ್ತಿ ಮುಗೀತು.
ಓಕೆ, ಇದಾದ ನಂತರ ಏನಂತಂದ್ರೆ ನೆಕ್ಸ್ಟ್ ಬರೋದು ನಿಮಗೆ ಆಧುನಿಕ ಅರ್ಥಶಾಸ್ತ್ರದ ವ್ಯಾಪ್ತಿ, ಮಾಡರ್ನ್ ಸ್ಕೋಪ್ ಆಫ್ ಎಕನಾಮಿಕ್ಸ್ ಅಂತೇಳಿ ಕರಿತೀವಿ. ಆಧುನಿಕ ಅರ್ಥಶಾಸ್ತ್ರದ ವ್ಯಾಪ್ತಿ ಇಂಪಾರ್ಟೆಂಟ್ ಇದೆ ರೀ ಕೂಡ. ಓಕೆ, ಇದ್ರೊಳಗೆ ಏನಂತಂದ್ರೆ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿ ಸ್ಟಡಿ ಮಾಡ್ತೀವಿ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಂಗಿಲ್ಲ. ಓಕೆ, ಇದನ್ನು ಏನಂತ ಹೇಳಿ ಕರಿತೀವಿ ಅಂತಂದ್ರೆ ಮಾಡರ್ನ್ ಸ್ಕೋಪ್ ಆಫ್ ಎಕನಾಮಿಕ್ಸ್ ಅಂತ ಕರಿತೀವಿ. ಇದಕ್ಕೆ ಮಾಡರ್ನ್ ಸ್ಕೋಪ್ ಆಫ್ ಎಕನಾಮಿಕ್ಸ್ ಅಂತ ಕರಿತೀವಿ. ಸ್ಕೋಪ್ ಆಫ್ ಎಕನಾಮಿಕ್ಸ್ ಮಾಡರ್ನ್ ಸ್ಕೋಪ್ ಆಫ್ ಎಕನಾಮಿಕ್ಸ್, ಆಧುನಿಕ ಅರ್ಥಶಾಸ್ತ್ರದ ವ್ಯಾಪ್ತಿ. ಅದರೊಳಗೆ ಬರೋದು ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಒಂದು ಸಮಗ್ರ ಅರ್ಥಶಾಸ್ತ್ರ. ಒಂದೇದಿದ್ದಾರೆ ಮೈಕ್ರೋ ಎಕನಾಮಿಕ್ಸ್. ಯಾವ ಎಕನಾಮಿ? ಮೈಕ್ರೋ ಎಕನಾಮಿ ಅಂತೇಳಿ ಬರುತ್ತೆ. ಮೈಕ್ರೋ ಎಕನಾಮಿ. ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಮ್ಯಾಕ್ರೋ ಎಕನಾಮಿ ಅಂತೇಳಿ 2 ಪಾರ್ಟ್ಸ್ ಬರ್ತಾವ್ರಿ ಎಕನಾಮಿ. ಬಟ್ ಇದು ನಮಗೆ ಮೈಕ್ರೋ ಎಕನಾಮಿ ಎಕ್ಸಾಮಿಗೆ ಏನಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಲ್ಲ, ಬಿಸ್ನೆಸ್ ಮ್ಯಾನ್ಗಳಿಗೆ ಇರುವಂಥದ್ದು. ಇಷ್ಟೊತ್ತು ನಾನು ನಿಮಗೆಲ್ಲ ಹೇಳತ್ತಿದ್ದು ಮ್ಯಾಕ್ರೋ ಎಕನಾಮಿನೇ. ಈಗ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆಲ್ಲ ನಾವು ಸ್ಟಡಿ ಮಾಡೋದು ಯಾವುದು? ಮ್ಯಾಕ್ರೋ ಎಕನಾಮಿ ಬಗ್ಗೆನೇ ನಾವು ಸ್ಟಡಿ ಮಾಡ್ತಿದ್ದೀವಿ. ಇಷ್ಟೊತ್ತು ನಿಮ್ಗೆ ಏನೇನು ನಾನು ಟೀಸ್ ಮಾಡಿದ್ದೀನಲ್ಲ ಅದು ಮ್ಯಾಕ್ರೋ ಎಕನಾಮಿಗೆ ರಿಲೇಟೆಡ್ ಆಗಿರುವಂಥದ್ದು, ಸರಿನಾ? ಆದರೂ ಕೂಡ ಏನಂತಂದ್ರೆ ಸರ್ ಪಿ ಯು ಸಿಯಲ್ಲಿ ಇದೆ ಅಲ್ರಿ ಸರ್ ಸೂಕ್ಷ್ಮ ಮತ್ತು ಸಮಗ್ರ. ಪಿ ಯು ಸಿ ಬುಕ್ಕಲ್ಲಿ ಅಂದ್ರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರನೇ ಕೊಟ್ಬಿಟ್ಟಾನ. ಅದು ಥಿಯರಿ ರೀ, ಅದು ಕಾಂಪಿಟೇಟಿವ್ ಎಕ್ಸಾಮಿಗೆ ಅಪ್ಲೈ ಆಗಂಗಿಲ್ಲ, ಸರಿನಾ? ಇವು ಮತ್ತು ಟೀಚರ್ ಪೋಸ್ಟ್ ಕಾಲ್ ಈಗ ಏನಂತಂದ್ರೆ ನೀವು ಪ್ರೊಫೆಸರ್ ಎಕ್ಸಾಮ್ ಇವತ್ತು ಬರೆಯತ್ತಾರಲ್ಲ ಅಂತ ಏನಾರು ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗುವಂತಿದ್ರೆ ಇದು ಏನಂತಂದ್ರೆ ಕಂಪಲ್ಸರಿ ಏನಂತಂದ್ರೆ ಇವೆಲ್ಲ ಓದಬೇಕು, ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿ. ನೆಕ್ಸ್ಟ್ ಇದರ ಬಗ್ಗೆ ನೋಡೋಣ. ಈಗ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂತ ಕೇಳಿದ್ರೆ ರ್ಯಾಗ್ನರ್ ಫ್ರಿಸ್ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಯಾರು? ರ್ಯಾಗ್ನರ್ ಫ್ರಿಸ್ ಅವರು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವರು ಮೂಲತಃವಾಗಿ ಸ್ವೀಡನ್ ದೇಶದವರಾಗಿದ್ದು, ಓಕೆ, ಮೂಲತಃವಾಗಿ ಸ್ವೀಡನ್ ದೇಶದವರಾಗಿದ್ದರು. ಆದರೆ ಇವರು ಏನಂತಂದ್ರೆ ನಾರ್ವೆ ದೇಶದ ಓಸ್ಲೋ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಓಕೆ, ಅರ್ಥಶಾಸ್ತ್ರ ವಿಷಯದ ಏನಾಗಿದ್ರು ಅವರು? ಪ್ರಾಧ್ಯಾಪಕರಾಗಿದ್ದರು ಅವರು. ನೆಕ್ಸ್ಟ್ ಏನಂತಂದ್ರೆ ಇವರಿಗೆ ಏನಂತಂದ್ರೆ ಅರ್ಥಶಾಸ್ತ್ರ ವಿಷಯಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ನೀಡಲಾಯಿತು. ಓಕೆ, ಯಾಕೆ ನೀಡಲಾಗಿತ್ತು ಗೊತ್ತಾ? ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರಿಗೆ ಯಾಕೆ ಕೊಟ್ಟರು ಅಂತಂದ್ರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಕೊಟ್ಟರು. ನೋಡ್ರಿ ಸ್ನೇಹಿತರೆ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ನಮ್ಮಲ್ಲಿ ಏನಂತಂದ್ರೆ ಅರ್ಥಶಾಸ್ತ್ರಕ್ಕೆ ಯಾಕೆ ಕೊಡೋಕೆ ಸ್ಟಾರ್ಟ್ ಮಾಡಿದರು? ಮೊದಲ 5 ಕ್ಷೇತ್ರ ಕೊಡ್ತಿದ್ರು ನೋಡ್ರಿ. ಮೊದಲ ಎಷ್ಟು 5 ಕ್ಷೇತ್ರಕ್ಕೆ ಏನಂತಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಿದ್ರು. ಒಂದೇದು ಯಾವುದು ಅಂತಂದ್ರೆ ಫಿಸಿಕ್ಸ್, ಎರಡನೇದು ಕೆಮಿಸ್ಟ್ರಿ. ಒಂದೇದು ಯಾವುದು? ಫಿಸಿಕ್ಸ್, ಎರಡನೇದು ಕೆಮಿಸ್ಟ್ರಿ, ಮೂರನೇದು ಏನಂದ್ರೆ ಮೆಡಿಷನ್, ನಾಲ್ಕನೇದು ಪೀಸ್, ಐದನೇದು ಅಂದ್ರೆ ಲಿಟ್ರೇಚರ್. ಈ 5 ಕ್ಷೇತ್ರಕ್ಕೆ ಏನಂತಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಿದ್ರು ಮೊದಲ. ಅವಾಗ ಶಾಂತಿ ಕಾಲದ ನೊಬೆಲ್ ಪ್ರಶಸ್ತಿಯನ್ನು ಹೊರತುಪಡಿಸಿ ಉಳಿದ 4 ಆದವಲ್ಲ, ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಮತ್ತೇನಂತಂದ್ರೆ ಸಾಹಿತ್ಯ ಮತ್ತು ವೈದ್ಯಕೀಯ ಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಪ್ರಪಂಚದ ಮೊಟ್ಟ ಮೊದಲ ಕೇಂದ್ರ ಬ್ಯಾಂಕ್ ಆಗಿರುವಂಥ ಸ್ವೀಡನ್ ದೇಶದ ರಿಕ್ಸ್ ಬ್ಯಾಂಕು. ಯಾವ ಬ್ಯಾಂಕು? ಸ್ವೀಡನ್ ದೇಶದ. ನೋಡ್ರಿ ಯಾವುದು? ಪ್ರಪಂಚದ ಮೊಟ್ಟ ಮೊದಲ ಕೇಂದ್ರ ಬ್ಯಾಂಕು 1668ರಲ್ಲಿ ಸ್ಥಾಪನೆ ಆಯಿತು. ಆ ಬ್ಯಾಂಕಿನ ಹೆಸರು ಏನಂತಂದ್ರೆ ಸ್ವೀಡನ್ ದೇಶದ ರಿಕ್ಸ್ ಬ್ಯಾಂಕು ಅಂತ. ಯಾವುದು? ಸ್ವೀಡನ್ ದೇಶದ ರಿಕ್ಸ್ ಬ್ಯಾಂಕು. ದೇಶದ ಯಾವ ಬ್ಯಾಂಕ್ ಅಂತ ಕೇಳಿದ್ರೆ ರಿಕ್ಸ್ ಬ್ಯಾಂಕು ಅಂತ. ಯಾವ ಬ್ಯಾಂಕು? ಸ್ವೀಡನ್ ದೇಶದ ರಿಕ್ಸ್ ಬ್ಯಾಂಕು. ಈ ಬ್ಯಾಂಕು ಏನಂತಂದ್ರೆ ಪ್ರಪಂಚದ ಮೊಟ್ಟ ಮೊದಲ ಕೇಂದ್ರ ಬ್ಯಾಂಕು. ಓಕೆ, 1668ರಲ್ಲಿ ಈ ಬ್ಯಾಂಕು ಸ್ಥಾಪನೆ ಆಗಿತ್ತು. ಹಾಗಾದ್ರೆ ಈ ಬ್ಯಾಂಕು ಏನಂತಂದ್ರೆ 4 ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಿತ್ತು. ಯಾವ್ದ್ಯಾವ್ದು ಅಂತಂದ್ರೆ ಶಾಂತಿ ಕಾಲದ ನೊಬೆಲ್ ಪ್ರಶಸ್ತಿಯನ್ನು ಬಿಟ್ಟು ಉಳುಕಿದೆಲ್ಲ 4 ಆದವಲ್ಲ, ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ವೈದ್ಯಕೀಯ ಶಾಸ್ತ್ರ ಮತ್ತು ಸಾಹಿತ್ಯ ಕಾಲದ ನೊಬೆಲ್ ಪ್ರಶಸ್ತಿ ಇದೇ ಬ್ಯಾಂಕಿನಿಂದ ಫಂಡನ್ನು ಬಿಡುಗಡೆ ಮಾಡ್ತಿತ್ತು. ಹಂಗಂತೇಳಿ ಫಂಡ್ ಈ ಬ್ಯಾಂಕಿನ ಫಂಡ್ ಅಲ್ಲ, ಅದು ನೊಬೆಲ್ ಫೌಂಡೇಶನ್ ಏನಾದ್ರೆ ದುಡ್ಡು ಇರ್ತದ, ಬಟ್ ಈ ಬ್ಯಾಂಕಿನ ಮೂಲಕ ಕೊಡ್ತಿರ್ತಾರೆ. ಸೊ ಅದಕ್ಕೆ ಈ ಬ್ಯಾಂಕಿನ ಕೊಡುಗೆ ನೊಬೆಲ್ ಫೌಂಡೇಶನ್ ಮೇಲೆ, ಯಾವ ಬ್ಯಾಂಕಿನ? ಈ ಬ್ಯಾಂಕಿನ ಕೊಡುಗೆ ನೊಬೆಲ್ ಫೌಂಡೇಶನ್ ಮೇಲೆ ಬಹಳಷ್ಟಿದೆ ಅಂತೇಳಿ ತಿಳ್ಕೊಂಡು ಈ ಬ್ಯಾಂಕ್ ಸ್ಥಾಪನೆಯಾಗಿ 300 ವರ್ಷಗಳ ಸವಿ ನೆನಪಿಗಾಗಿ, ಎಷ್ಟು ವರ್ಷ? 300 ವರ್ಷಗಳ ಸವಿ ನೆನಪಿಗಾಗಿ ನೋಡ್ರಿ ಎಷ್ಟಕ್ಕಂತಂದ್ರೆ
1968ಕ್ಕೆ ಏನಂತಂದ್ರೆ ಈ ಬ್ಯಾಂಕ್ ಸ್ಥಾಪನೆಯಾಗಿ 300 ವರ್ಷಗಳು ಪೂರ್ಣಗೊಂಡಿತು. ಎಷ್ಟು? 300 ವರ್ಷಗಳ ಪೂರ್ಣಗೊಂಡಿತು. ಈ ಬ್ಯಾಂಕು ಸ್ಥಾಪನೆಯಾಗಿ 300 ವರ್ಷಗಳ ಸವಿ ನೆನಪಿಗಾಗಿ, ಎಷ್ಟು ವರ್ಷ? 300 ವರ್ಷಗಳ ಸವಿ ನೆನಪಿಗಾಗಿ ಈ ಕ್ಷೇತ್ರಕ್ಕೆ ಕೂಡ ಏನಂತಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಕ್ಕೆ ಏನು ಮಾಡ್ತಾರೆ? ನಿರ್ಣಯವನ್ನು ಕೈಗೊಳ್ತಾರೆ. ಯಾವುದಕ್ಕೆ? ಅರ್ಥಶಾಸ್ತ್ರ ವಿಭಾಗಕ್ಕೆ ಕೂಡ ನೊಬೆಲ್ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ. ಹಾಗಾದರೆ ಅರ್ಥಶಾಸ್ತ್ರ ವಿಷಯಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಈ ಬ್ಯಾಂಕ್ನಿಂದ ನೋಡ್ರಿ, ಈ ಮೊಟ್ಟ ಮೊದಲ ಬ್ಯಾಂಕ್ ಹೇಳಿದ್ನಲ್ಲ, ಈ ಬ್ಯಾಂಕಿನಿಂದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಇದನ್ನು ರಾಜ್ಯಶಾಸ್ತ್ರ ಬರ್ತಾರೆ ನೋಡ್ರಿ, ರಾಜ್ಯಶಾಸ್ತ್ರ ಅಲ್ಲ, ಓಕೆ, ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಮತ್ತು ಯಾವುದು ಸಾಹಿತ್ಯ ಹಾಗೂ ಏನಂತಂದ್ರೆ ವೈದ್ಯಕೀಯ ಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಿದ್ರು. ಓಕೆ, ಇದು ಏನಂತಂದ್ರೆ ನಾನು ಕೊಟ್ಟಿರ್ತೀನಿ. ಯಾಕಂತಂದ್ರೆ ನಾನು ಓನಾಗಿ ನಾನು ಏನಂತಂದ್ರೆ ನೋಟ್ಸ್ ಮಾಡಿರಂಗಿಲ್ಲ, ನಾನು ಆಫ್ಲೈನಲ್ಲಿ ಹುಡುಗರಿಗೆ ಬರ್ಸಿರ್ತೀನಲ್ಲ, ಅದೇ ನೋಟ್ಸನ್ನು ನಾನು ಏನಂತಂದ್ರೆ ಟೈಪ್ ಮಾಡೋರಿಗೆ ಕೊಟ್ಟಿರ್ತೀನಿ. ಪಾಪ ಅವ್ರದ್ದು ಏನು ತಪ್ಪಿರಂಗಿಲ್ಲ, ಏನೋ ಒಂದು ಸಮಸ್ಯೆ ಆಗಿರ್ತದ, ಇರಲಿ, ಏನಾಗಂಗಿಲ್ಲ. ಓಕೆ, ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರ ಮತ್ತು ಸಾಹಿತ್ಯ ಹಾಗೂ ವೈದ್ಯಕೀಯ ಶಾಸ್ತ್ರಕ್ಕೆ ಏನಂತಂದ್ರೆ ಈ ಬ್ಯಾಂಕ್ನಿಂದ ಏನಂತಂದ್ರೆ ಫಂಡನ್ನು ಬಿಡುಗಡೆ ಮಾಡ್ತಿದ್ರು. ಆಗಲೇ ನಾನು ಹೇಳಿದ್ನಲ್ಲ, ಫಂಡನ್ನು ಕೊಡ್ತಿದ್ರು. ಆದ್ದರಿಂದ ಈ ಬ್ಯಾಂಕಿನ ಕೊಡುಗೆ ನೊಬೆಲ್ ಫೌಂಡೇಶನ್ ಮೇಲೆ ಅಧಿಕ ಇದೆ, ಈ ಫೌಂಡೇಶನ್ ಮೇಲೆ ಅಧಿಕ ಇದೆ ಅಂತ ಹೇಳಿ ಏನು ಮಾಡ್ತಾರೆ? ಪರಿಗಣಿಸಿ 1968ರಲ್ಲಿ ಅರ್ಥಶಾಸ್ತ್ರ ವಿಷಯಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ನೀಡಬೇಕು ಎಂದು ನಿರ್ಣಯ ಕೈಗೊಂಡರು. ನೊಬೆಲ್ ಪ್ರಶಸ್ತಿಯನ್ನು ನೀಡಬೇಕಂತೇಳಿ ನಿರ್ಣಯ ಕೈಗೊಂಡರು. ಇದಾದ ನಂತರ ಏನಂತಂದ್ರೆ 1969ರಲ್ಲಿ ಅರ್ಥಶಾಸ್ತ್ರ ವಿಷಯಕ್ಕೆ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಅರ್ಥಶಾಸ್ತ್ರ ವಿಷಯಕ್ಕೆ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡ್ತಾರೆ ಸ್ನೇಹಿತರೆ, ಇದು ನಿಮಗೆ ಗೊತ್ತಿರಬೇಕು. 69ನಲ್ಲಿ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಇದಾದ ನಂತರ ನೆಕ್ಸ್ಟು ನೋಡ್ರಿ, 1969ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಂತ. ಓಕೆ, ಫಸ್ಟ್ ಟೈಮ್ ರೀ ಅರ್ಥಶಾಸ್ತ್ರ ವಿಷಯದಲ್ಲಿ ಇಬ್ಬರು ತಗೊಳ್ತಾರೆ. ಒಬ್ಬನು ರ್ಯಾಗ್ನರ್ ಫ್ರಿಟ್ಸ್, ಇವನು ಸ್ವೀಡನ್ ದೇಶದವನು. ಇನ್ನೊಬ್ಬರು ಯಾರಂದ್ರೆ ಜಾನ್ ಟಿನ್ಬರ್ಜಿನ್ ಅಂತೇಳಿ, ಇವನು ಹಾಲೆಂಡ್ ದೇಶದವರು. ಇವರಿಬ್ಬರು ಏನಂತಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ್ರು. ಸರಿ, ಅದಕ್ಕೆ ಯಾವ ಉದ್ದೇಶಕ್ಕಾಗಿ ಕೊಟ್ಟರು ಇವರಿಗೆ ಅಂತ ಕೇಳಿದ್ರೆ, ಇವ್ರು ಏನಂತಂದ್ರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು, ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಯನ್ನು, ಮೈಕ್ರೋ ಪ್ಲಸ್ ಏನಂತಂದ್ರೆ ಮ್ಯಾಕ್ರೋ ಎಕನಾಮಿಯನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಇವರಿಬ್ಬರಿಗೆ, ಅಭಿವೃದ್ಧಿಕ್ಕಿಂತ ಏನಂತಂದ್ರೆ ಇವ್ರು ಪರಿಚಯ ಮಾಡ್ತಾರೆ. ಪರಿಚಯ ಮಾಡೋದಕ್ಕಾಗಿ ಇವ್ರಿಗೆ ಏನಂತಂದ್ರೆ ಏನು ಅರ್ಥಶಾಸ್ತ್ರ ವಿಷಯಕ್ಕೆ ಏನಂತಂದರೆ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಹೇಳ್ಬೋದು. ನೊಬೆಲ್ ಪ್ರಶಸ್ತಿ ನೀಡ್ತಾರೆ. ನೆಕ್ಸ್ಟ್, ಇದಾದ ನಂತರ ಅರ್ಥಶಾಸ್ತ್ರ ವಿಷಯಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಮಹಿಳೆ ಯಾರ್ಯಪ್ಪ? ಅರ್ಥಶಾಸ್ತ್ರ ವಿಷಯಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಮಹಿಳೆ ಅಂತಂದ್ರೆ ಎಲಿನಾರೋ ಅಸ್ಟ್ರೋನಾರೋ ಅಂತೇಳಿ. ಯಾರು? ಎಲಿನಾರೋ ಅಸ್ಟ್ರೋನಾರೋ ಅಂತೇಳಿ. ಎಲ್ಲಿನಾರ್ತಿಯಾ ಅಲ್ಲಿನಾರ್ತಿಯಾ ಅಂದಿಮ್ಮದು. ಎಲಿನಾರೋ ಅಸ್ಟ್ರೋನಾರೋ ಇವಳು ಏನಂತಂದ್ರೆ ಅಮೇರಿಕಾ ದೇಶದವಳು. ಇವಳಿಗೆ ಕೊಟ್ಟಿದ್ದು ಯಾವಾಗ ಅಂತ ಕೇಳಿದ್ರೆ 2009ರಲ್ಲಿ. ಸರ್, ಇದು ಏನು ಮಾಡಿದ್ಲ ಅಂತಂದ್ರೆ ಕಾಟ ಪಿನ್ನ ಫುಗ್ಗ ಮಾರದ್ದು ಕಲಿಸ್ಕೊಟ್ಲು. ಕಾಟ ಪಿನ್ನ ಫುಗ್ಗರಿ ಯವ್ವ ಅಂತ ಹಂಗಂದಿರಿ ಮತ್ತು ಹಂಗಲ್ಲ. ಅರ್ಥಶಾಸ್ತ್ರದ ಮೂಲ ತತ್ವಗಳನ್ನು ಪರಿಚಯ ಮಾಡಿಕೊಟ್ಲು ಇವಳು. ಯಾವುದು? ಅರ್ಥಶಾಸ್ತ್ರದ ಮೂಲ ತತ್ವಗಳು. ಅರ್ಥಶಾಸ್ತ್ರದ ಮೂಲ ತತ್ವಗಳನ್ನು ಪರಿಚಯ ಮಾಡಿ ಕೊಟ್ಲು. ಮೂಲ ತತ್ವಗಳು, ಬೇಸಿಕ್ ಪ್ರಿನ್ಸಿಪಲ್ಸ್ಗಳನ್ನು, ತತ್ವಗಳನ್ನು ಏನು ಮಾಡಿದ್ಲು ಇವಳು? ಅಭಿವೃದ್ಧಿಪಡಿಸಿದ್ಲು. ಅರ್ಥಶಾಸ್ತ್ರದ ಎಂಥ ತತ್ವಗಳನ್ನು? ಮೂಲ ತತ್ವಗಳನ್ನು ಇವಳು ಏನು ಮಾಡಿದ್ಲು? ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಇವಳಿಗೆ ಏನಂತಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ ಅರ್ಥಶಾಸ್ತ್ರ ವಿಷಯಕ್ಕೆ. ನೋಡ್ರಿ, ನಿಮಗೆ ಇನ್ನೊಂದು ಗೊತ್ತಿರಬೇಕು, ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಮಹಿಳೆ ಯಾರಂದ್ರೆ ಮೇರಿ ಕ್ಯೂಮ್. ಓಕೆ, ಬಟ್ ಏನಂತಂದ್ರೆ ಅರ್ಥಶಾಸ್ತ್ರ ವಿಷಯಕ್ಕೆ ಮೊದಲು ಪಡ್ಕೊಂಡವಳು ಯಾರಂತಂದ್ರೆ ಎಲಿನಾರೋ ಅಸ್ಟ್ರೋನಾರೋ. ಇವರು ಯಾವುದು? ಅರ್ಥಶಾಸ್ತ್ರಕ್ಕಾದ್ರೆ ಇವರು. ಒಟ್ಟಿನಲ್ಲಿ ನೊಬೆಲ್ ಅಂತಂದ್ರೆ ಮೇರಿ ಕ್ಯೂಮ್ ಅಂತೇಳಿ ಆಗಬೇಕು. ಮೇರಿ ಕ್ಯೂ ಅಂತೇಳಿ ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಏನಂತಂದ್ರೆ ಅರ್ಥಶಾಸ್ತ್ರ ವಿಷಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊಟ್ಟ ಮೊದಲ ಭಾರತೀಯ ಯಾರಂದ್ರೆ ಅಮರ್ತ್ಯ ಸೇನ್ ರೀ ಸ್ನೇಹಿತರೆ. ಯಾರು? ಅಮರ್ತ್ಯ ಸೇನ್. 1968ರಲ್ಲಿ ಇವರು ವೆಸ್ಟ್ ಬೆಂಗಾಲ್ದವರಾಗಿದ್ದರು. ಎಲ್ಲಿಯವರು? ವೆಸ್ಟ್ ಬೆಂಗಾಲ್ದವರು. ಸರ್, ಏನು ಮಾಡಿದ್ರು ಇವರು? ಅಮರ್ತ್ಯ ಸೇನ್ ಜೊತೆಯಲ್ಲಿ ಇನ್ನೊಬ್ಬರು ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾಗಿರುವಂಥ ಮೆಹಬೂಬ್ ಉಲ್ ಹಕ್ಕಿಗೂ ಕೂಡ ಕೊಟ್ಟಾರ ಅಂತೇಳಿ ಹೇಳ್ತಾರೆ. ಬಟ್ ಮೆಹಬೂಬ್ ಉಲ್ ಹಕ್ಕಿಗೆ ಕೊಟ್ಟಿಲ್ಲ ರೀ. ಬರೀ ಯಾರಿಗೆ ಕೊಟ್ಟಾರ? ಅಮರ್ತ್ಯ ಸೇನಿಗೆ ಮಾತ್ರ ಕೊಟ್ಟಿದ್ದಾರೆ. ನೀಗೇನಂತಂದ್ರೆ ಕೆಲವೊಂದು ಆಥರ್ ಬುಕ್ ಒಳಗೆ
ಮೆಹಬೂಬ್ ಉಲ್ ಹಕ್ಕಿಗೂ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಟ್ ಮೆಹಬೂಬ್ ಉಲ್ ಹಕ್ಕಿಗೆ ಕೊಟ್ಟಿಲ್ಲ. ಈಗೇನಾದ್ರು ಲಿಸ್ಟ್ ತೆಗೆದು ನೋಡಿದ್ರೆ ಮೆಹಬೂಬ್ ಉಲ್ ಹೆಸರು ಇಲ್ಲ, ಮೆಹಬೂಬ್ ಉಲ್ ಹಕ್ಕಿದ ಹೆಸರು ಇಲ್ಲ, ಅಮರ್ತ್ಯ ಸೇನ್ ಮಾತ್ರ ಇದ್ದಾರೆ. ಸೊ ಅಮರ್ತ್ಯ ಸೇನ್ ಏನು ಅಭಿವೃದ್ಧಿಪಡಿಸಿದ ಕೈ ಕೊಟ್ರಪ್ಪ ಇವರಿಗೆ ಅಂತಂದ್ರೆ, ಇವರು ಕಲ್ಯಾಣ ಅರ್ಥಶಾಸ್ತ್ರವನ್ನು, ವೆಲ್ಫೇರ್ ಎಕನಾಮಿಯನ್ನು, ಯಾವುದು ವೆಲ್ಫೇರ್ ಎಕನಾಮಿಯನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ, ಕಲ್ಯಾಣ ಅರ್ಥಶಾಸ್ತ್ರವನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಇವರಿಗೆ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ವೆಲ್ಫೇರ್ ಎಕನಾಮಿಯನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಇವರಿಗೆ ಅರ್ಥಶಾಸ್ತ್ರ ವಿಷಯಕ್ಕೆ ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಇದಾದ ನಂತರ ಸ್ನೇಹಿತರೆ 2019ರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಿ? ಓಕೆ, ಅರ್ಥಶಾಸ್ತ್ರ ವಿಷಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಪ್ಪ ಅಂತ ಕೇಳಿದ್ರೆ, ನಮ್ಮ ದೇಶದಲ್ಲಿ 2019ರಲ್ಲಿ ಪಡೆದುಕೊಂಡವರು ಯಾರಪ್ಪ ಅಂತ ಕೇಳಿದ್ರೆ ಅಭಿಜಿತ್ ಬ್ಯಾನರ್ಜಿ ಒಬ್ಬರು. ಇವರು ಕೂಡ ವೆಸ್ಟ್ ಬೆಂಗಾಲ್ದವರು, ಮೂಲತಃವಾಗಿ ವೆಸ್ಟ್ ಬೆಂಗಾಲ್ದವರು. ಬಟ್ ಅಮೇರಿಕಾ PhD ಮಾಡೋಕ್ಕಂತ ಹೋಗಿ ಅಲ್ಲೇ ಸೆಟ್ಲ್ ಆಗಿ ಮತ್ತೇನಂತಂದ್ರೆ ಅವ್ರ ಪತ್ನಿ, ಯಾರ ಪತ್ನಿ ಅಷ್ಟೇ ಅಲ್ಲ, ಇವ್ರ ಪತ್ನಿ ಅವಳು, ಯಾರ ಪತ್ನಿ? ಅಭಿಜಿತ್ ಬ್ಯಾನರ್ಜಿ ಪತ್ನಿ ಇವಳು ಯಾರು? ಎಸ್ತರ್ ಡುಫ್ಲೋ. ಇವಳು ಕೂಡ ಅಮೇರಿಕಾ ದೇಶದವಳು. ಆ್ಯಕ್ಚುಲಿ ಏನಂತಂದ್ರೆ ಇವರು ಅಭಿಜಿತ್ ಬ್ಯಾನರ್ಜಿ ಸ್ಟೂಡೆಂಟ್, ಇವಳು ಸ್ಟೂಡೆಂಟಿಗೆ ಮದುವೆ ಆಗ್ತಾರೆ ಅವರು. ಓಕೆ, ಈಗೇನಂತಂದ್ರೆ ಹೌದು, ಅವ್ರು ಏನಂತಂದ್ರೆ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಟೀಚ್ ಮಾಡುವಾಗ ಏನಂದ್ರೆ ವಿದ್ಯಾರ್ಥಿಯನ್ನೇ ಮದುವೆ ಆಗೋರು. ಅವ್ರ ವಿದ್ಯಾರ್ಥಿ ಪ್ಲಸ್ ಏನಂದ್ರೆ ಹೆಂಡತಿ ಏನಂತಂದ್ರೆ ಎಸ್ತರ್ ಡುಫ್ಲೋ ಇವರಿಬ್ಬರಿಗೂ ಪ್ಲಸ್ ಏನಂದ್ರೆ ಇವ್ರ ದೋಸ್ತ್ ಇನ್ನೊಬ್ಬ ಯಾರು? ಮೈಕಲ್ ಕ್ರೈಮರ್. ಇವರಿಬ್ಬರು ಅಮೇರಿಕಾ ದೇಶದವರು. ಇವರಿಬ್ಬರು 3 ಜನಗೆ ಏನಂತಂದರೆ ಎಟ್ ಎ ಟೈಮ್ ಏನು ಕೊಡ್ತಾರೆ? ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಹೌದು, ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ, ಇದು ಗೊತ್ತಿರಬೇಕು. ಪ್ಲಸ್ ಇವರು 3 ಜನ ಸೇರಿ ಹೊಸ ಮಾದರಿಯ ಏನು ಪರಿಚಯ ಮಾಡಿದ್ರಪ್ಪ ಇವರು, ಎದಕ್ಕೆ ಕೊಟ್ಟರು ಇವರಿಗೆ ಅಂತಂದು ಕೇಳಿದ್ರೆ, ಇವರು 3 ಜನ ಸೇರಿಕೊಂಡು ಹೊಸ ಮಾದರಿಯ ಬಡತನ ನಿರ್ಮೂಲನಾ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು. ಪಾವರ್ಟಿಯನ್ನು ಯಾವ ಥರ ಏನಂತಂದ್ರೆ ಕಡಿಮೆ ಮಾಡಬೇಕು ಅಂತೇಳಿ ಏನಂದ್ರೆ ಅಭಿವೃದ್ಧಿಪಡಿಸಿದ್ರು ಇವರು. ಆದ ಕಾರಣ ಕೊಟ್ಟರು. ಇಷ್ಟು ಹಳೇದು ಕೇಳಂಗಿಲ್ಲ, ನಿಮ್ಗೆ ಕೇಳಿದ್ರೆ 2021 ಕೇಳ್ತಾನೀಗ. ಈ 22 ಕೊಟ್ಟಿಲ್ಲ ಏನು ಸರ್? ಡಿಸೆಂಬರ್ ಒಳಗೆ ಕೊಡ್ತಾರೆ, ಡಿಸೆಂಬರ್ 10ಕ್ಕೆ ಕೊಡ್ತಾರೆ. ಓಕೆ, ರೈಟ್. ನೆಕ್ಸ್ಟ್ 2020ರಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು? ಹಾಗಾದ್ರೆ ಅರ್ಥಶಾಸ್ತ್ರ ವಿಷಯದಲ್ಲಿ 2020ರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಒಬ್ಬರು ಪಾಲ್ ರಾಬರ್ಟ್ ಮಿಲ್ಗ್ರೋಮ್ ಅಂತೇಳಿ ಅಮೇರಿಕಾ ದೇಶದವರು. ಇವರು ಯಾರು? ಪಾಲ್ ರಾಬರ್ಟ್ ಮಿಲ್ಗ್ರೋಮ್ ಅವರು ಅಮೇರಿಕಾ ದೇಶದವರು. ಇವ್ರಿಗೆ ಒಬ್ಬರಿಗೆ ಕೊಟ್ಟಿದ್ದಾರೆ. ಮತ್ತಿನ್ನೊಬ್ಬರು ಯಾರಂತಂದ್ರೆ ರಾಬರ್ಟ್ ಬಟ್ಲರ್ ವಿಲ್ಸನ್ಗೆ ಕೊಡ್ತಾರೆ. ಇವರು ಅಮೇರಿಕಾ ದೇಶದವರು. ಯಾರು? ರಾಬರ್ಟ್ ಬಟ್ಲರ್ ವಿಲ್ಸನ್. ಹಾಗಾದರೆ ರಾಬರ್ಟ್ ಬಟ್ಲರ್ ವಿಲ್ಸನ್ ಎಲ್ಲಿಯವರು ಅಂತಪ್ಪ ಇವ್ರು ಕೇಳಿದ್ರೆ ಇವರು ಅಮೇರಿಕಾ ದೇಶದವರು. ಹೌದಾ? ಇವರಿಬ್ಬರು ಕೂಡ ಅಮೇರಿಕಾ ದೇಶದವರಾಗಿದ್ದು ಇವರು ಹೊಸ ಮಾದರಿಯ ಹರಾಜು ಸಿದ್ಧಾಂತ, ಹರಾಜು ಅಂದ್ರೆ ಗೊತ್ತಾಗ್ತದ, ಈಗ IPL ಪ್ಲೇಯರ್ಸ್ಗಳನ್ನು ತಗೊಳ್ತಾರಲ್ಲ ಆ ಟೈಪ್ ಹರಾಜು ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಇವರು. ಹೊಸ ಮಾದರಿಯ ಹರಾಜು ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಇವರಿಗೆ ಏನಂತಂದ್ರೆ ಅರ್ಥಶಾಸ್ತ್ರ ವಿಷಯಕ್ಕೆ ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ ಇವರಿಗೂ ಸಹ. ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಸ್ನೇಹಿತರೆ, ಇದಾದ ನಂತರ 2021ರಲ್ಲಿ ಯಾರಿಗೆ ಕೊಟ್ಟಾರೆ? ಓಕೆ, ಇವೆಲ್ಲ ನೋಡ್ಕೊಳ್ಬೇಕಪ್ಪ, ಇವೇನು ಅನಲೈಸ್ ಮಾಡುವಂಥದ್ದು ಏನಿಲ್ಲ, ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ನಿಮಗೆ, ಸರಿನಾ? ನೆಕ್ಸ್ಟ್ 2021ರಲ್ಲಿ ನೋಬೆಲ್ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ? 2021ರಲ್ಲಿ ಯಾರಿಗೆ ಕೊಟ್ಟರು ಅಂತ ಕೇಳಿದ್ರೆ 3 ಜನ ಕೊಡ್ತಾರೆ ಇಲ್ಲಿ ಕೂಡ. ಓಕೆ, ಒಬ್ರು ಯಾರು ಅಂತ ಕೇಳಿದ್ರೆ ಡೇವಿಡ್ ಕಾರ್ಡ್ ಅಂತೇಳಿ. ಯಾರು? ಡೇವಿಡ್ ಕಾರ್ಡ್ ಅಂತೇಳಿ. ಮತ್ತು ಇನ್ನೊಬ್ರು ಯಾರಂದ್ರೆ ಜೋಸುವಾ ಅಂಗ್ರಿಸ್ಟ್ ಅಂತೇಳಿದ್ದಾರೆ. ಜೋಸುವಾ ಅಂಗ್ರಿಸ್ಟ್ ಅಂತೇಳಿದ್ದಾರೆ. ಮತ್ತೊಬ್ಬರು ಯಾರು ಅಂತ ಕೇಳಿದ್ರೆ ಗೈಡೋ ಇಂಬೆನ್ಸ್ ಅಂತೇಳಿ. ಆದರೆ ಗೈಡೋ ಇಂಬೆನ್ಸ್ ಅಂತೇಳಿ. ಈ 3 ಜನ ಸಹ ಏನಂತಂದ್ರೆ ಅಮೇರಿಕಾ ದೇಶದವರೇ. ನೋಡ್ರಿ ಇಲ್ಲಿ ಈ 3 ಅಮೇರಿಕಾ ದೇಶದವರಾಗಿದ್ದು ಹೊಸ ಆರ್ಥಿಕ ನೀತಿ, ಎಂಥ ನೀತಿ? ಹೊಸ ಆರ್ಥಿಕ ನೀತಿ ಹಾಗೂ ಮತ್ತು ಇತರೆ ವಿದ್ಯಮಾನಗಳಿಂದ ಆಗುವ ಪರಿಣಾಮಗಳ ಕುರಿತು ಅರಿಯಲು ಹೊಸ ಪ್ರಯೋಗವನ್ನು ಸಂಶೋಧನೆ ಮಾಡಿದ್ರು ಇವರು. ರಿಸರ್ಚ್ ಮಾಡ್ತಾರೆ ನ್ಯೂ ಎಕನಾಮಿಕ್ ಪಾಲಿಸಿಗಳು ಪ್ಲಸ್ ಅದರಿಂದ ಆಗುವಂಥ ಯಾವುದಾವುದು ಎಫೆಕ್ಟ್ಸ್ ಆಗ್ತಾವೆ ನ್ಯೂ ಎಕನಾಮಿಕ್ ಪಾಲಿಸಿಯಿಂದ. ಓಕೆ, ಅದ್ರ ಕುರಿತು ಎಲ್ಲ ಏನಂತಂದ್ರೆ ಇವರು ಸಂಶೋಧನೆ ಮಾಡಿದ್ರು. ಇವರು ಸಂಶೋಧನೆ ಮಾಡಿದ್ದಕ್ಕಾಗಿ ಇವರಿಗೆ ಅರ್ಥಶಾಸ್ತ್ರ ವಿಷಯಕ್ಕೆ ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಓಕೆ, ಇದು ಗೊತ್ತಿರಬೇಕು. ಈ 3 ಜನ ಕೊಟ್ಟಿದ್ದಾರೆ. ಪ್ರಶಸ್ತಿ ಮೊತ್ತ ಎಷ್ಟಾಗಿತ್ತು ಸರ್? ಎವ್ರಿ ಇಯರ್ ಒಂದೇ ಥರ ಪ್ರಶಸ್ತಿ ಮೊತ್ತ ಇರೋಂಗಿಲ್ಲ. ಈ ಸಲ ಏನಂತಂದ್ರೆ ಅರ್ಥಶಾಸ್ತ್ರ ವಿಷಯದ ಪ್ರಶಸ್ತಿ ಮೊತ್ತ ಇತ್ತು 8.5 crore ಇತ್ತು.
8.5 ಕೋಟಿ ಇತ್ತು 2021 ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿಯ ಮೊತ್ತ. ಈ 8.5 ಅಲ್ಲಿ ಅರ್ಧ ಯಾರು ತಗೊಳ್ತಾರೆ ಗೊತ್ತಾ? ಅರ್ಧ ಇವ್ರು ತಗೊಳ್ತಾರೆ, ಡೆಬಿಟ್ ಕಾರ್ಡ್ ಅರ್ಧ ತಗೊಳ್ತಾರೆ, ಮತ್ತು ಕ್ರೆಡಿಟ್ ಕಾರ್ಡ್ಗಳು ಇಬ್ಬರು ಅದರಲ್ಲಿ ಇವರು. ಕ್ರೆಡಿಟ್ ಕಾರ್ಡ್ ಅಲ್ಲ, ಈ ಡೆಬಿಟ್ ಕಾರ್ಡ್ ಎಷ್ಟು ತಗೊಳ್ತಾರೆ? ಅರ್ಧ ತಗೊಳ್ತಾರೆ. ಉಳ್ಕಿದ್ದ ಜೋಸುವಾ ಆಂಗ್ರಿಸ್ಟ್ ಮತ್ತು ಗೈಡೋ ಇಂಬೆಲ್ಸ್ ಇವರು ಅರ್ಧನ ಹಂಚ್ಕೊಳ್ತಾರೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇದು ನೊಬೆಲ್ ಪ್ರಶಸ್ತಿ ಹಿನ್ನೆಲೆ. ನೆಕ್ಸ್ಟ್ ಅಂದರೆ 22 ಒಳಗೆ ಯಾವ್ದು ಕೊಡ್ತಾರೆ ಅಪ್ಡೇಟ್ ಹಾಕ್ಕೋತ ಹೋಗಬೇಕು. ನಾನು ಅರ್ಥಶಾಸ್ತ್ರ ರಿಲೇಟೆಡ್ ಆಗಿರುವಂಥದ್ದು ಅಷ್ಟೇ ಹೇಳಿದ್ದೀನಿ. ಉಳ್ಕಿದ್ದೆಲ್ಲ ನೀವು ಏನು ಮಾಡಬೇಕು, ನೀವು ಪ್ರಿಪೇರ್ ಮಾಡ್ಕೊಳ್ಬೇಕು, ಬೇರೆ ಯಾವ್ಯಾವ ಅದಾವಂತ. ರೈಟ್. ನೆಕ್ಸ್ಟ್ ಏನಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನ್ರಿ ನೋಡ್ರಿ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನೋಡ್ರಿ ಸ್ನೇಹಿತರೆ, 1923ರವರೆಗೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ವಿಷಯಗಳು ಎರಡು ವಿಲೀನವಾಗಿದ್ದುವಂತೆ, ಎರಡು ಕೂಡ ವಿಲೀನ ಆಗಿದ್ದು. ನಂತರ ಏನಂತಂದ್ರೆ 2023 ಏನಂತಂದ್ರೆ ಇವುಗಳನ್ನು ಎರಡನ್ನು ಬೇರ್ಪಡಿಸ್ತಾರೆ. ಒಂದು ಸೂಕ್ಷ್ಮ ಮಾಡ್ತಾರೆ, ಇನ್ನೊಂದು ಸಮಗ್ರ ಮಾಡ್ತಾರೆ. ಒಂದು ಯಾವ್ದು ಮಾಡ್ತಾರೆ? ಮೈಕ್ರೋ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ ಮ್ಯಾಕ್ರೋ ಅಂತೇಳಿ ಮಾಡ್ತಾರೆ. ಯಾವ್ದು ಮಾಡ್ತಾರೆ? ಮ್ಯಾಕ್ರೋ. ಒಂದು ಮೈಕ್ರೋ, ಇನ್ನೊಂದು ಯಾವುದು? ಮ್ಯಾಕ್ರೋ ಎಕನಾಮಿ ಅಂತೇಳಿ ಡಿವೈಡ್ ಮಾಡ್ತಾರೆ. 1923ರಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಬೇರ್ಪಡಿಸಿ ಎರಡು ಸ್ವಾತಂತ್ರ್ಯ ವಿಷಯಗಳನ್ನಾಗಿ ರೂಪಿಸಲಾಯಿತು. ಎರಡು ಸ್ವಾತಂತ್ರ್ಯ ವಿಷಯಗಳಾದವು ರೀ. ನೆಕ್ಸ್ಟ್ 1923ವರೆಗೆ ಏನಂತಂದ್ರೆ ಅರ್ಥಶಾಸ್ತ್ರದಲ್ಲಿ ಅಧ್ಯಯನದ ದೃಷ್ಟಿಯಿಂದ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ಬಳಸ್ತಿರಲಿಲ್ಲ ಅಂತೆ. 1933ರಿಂದ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ಅರ್ಥಶಾಸ್ತ್ರದಲ್ಲಿ ಅಧ್ಯಯನದ ವಿಷಯವನ್ನಾಗಿ ಬಳಸಲಾಗುತ್ತಿದೆ. ಈಗ ಪ್ರಸ್ತುತ ಅಧ್ಯಯನದ ವಿಷಯವನ್ನಾಗಿ ಬಳಸಲಾಗ್ತಿದೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು. ಇದು ನಿಮಗೆ ಗೊತ್ತಿರಬೇಕು. ರೈಟ್. ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು, ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು, ಅದರ ಬಗ್ಗೆ ಡೀಟೇಲ್ ಆಗಿ ನೋಡಬೇಕಾಗ್ತದೆ. ಇಲ್ಲಿ ನೋಡ್ರಿ, ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಎಕನಾಮಿಕ್ಸ್ ಅಂದರೆ ಏನು. ಈ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿ ಎರಡು ಮುಗಿಸೋಕ್ಕಾಗಂಗಿಲ್ಲ. ಅವೇನು ಸ್ವಲ್ಪ ಸಣ್ಣ ಟಾಪಿಕ್ ಇವೆರಡು, ಒಂದು 10 ನಿಮಿಷದಿಂದ ಒಳಗೆ ಏನಂತಂದ್ರೆ ಮುಗಿಬಹುದು. ಬಟ್ ನೆಕ್ಸ್ಟ್ ಕ್ಲಾಸ್ ಇರೋದರಿಂದ, ಸಮಯದ ಅಭಾವ ಇರೋದರಿಂದ ನಾಳೆ ಏನಂತಂದ್ರೆ ಇದನ್ನು ಎರಡು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ಮುಗಿಸ್ಕೊಡ್ತೀನಿ. ಓಕೆ. ಆಲ್ಮೋಸ್ಟ್ ಏನಂತಂದ್ರೆ ಸರ್ ನೋಟ್ಸ್ ಬರ್ಕೊಳಕ್ಕಾಗವಲ್ರಿ, ಸ್ಲೋ ಮಾಡಿರಿ, ಹಂಗೆ ಹಿಂಗೆ ಅಂತಿರಲ್ಲ. ನೀವು ನೋಟ್ಸ್ ಬರ್ಸ್ಕೋತ ನಾವು ಪಾಠ ಮಾಡಿದ್ರೆ 3 ಇಯರ್ಸ್ ಪ್ಲ್ಯಾನ್ ಇಲ್ಲಾಂದ್ರೆ 5 ಇಯರ್ ಪ್ಲ್ಯಾನ್ ಹಾಕೋಬೇಕಾಗ್ತದೆ. ನಾವು ಪಂಚವಾರ್ಷಿಕ ಯೋಜನೆ ಹಾಕೋಬೇಕಾಗ್ತದೆ. 3 ಮಂತ್ಸಲ್ಲಿ ಮುಗಿಸ್ಬೇಕು ನಾವು ನಿಮಗೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು.